ಎಲ್ರಿಗೂ ನಮಸ್ಕಾರ. ಧಾರವಾಡ ಕಟ್ಟೆ ಮತ್ತು ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಸಿವಿಜಿ ಪಬ್ಲಿಕೇಶನ್ ಸಹಯೋಗದಲ್ಲಿ ನಡೀತಾ ಇರುವಂತಹ ಶೇಕ್ಸ್ಪಿಯರ್ ನಾಟಕಗಳ ವಿಶೇಷ ಉಪನ್ಯಾಸ ಮಾಲಿಕೆಯ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂಥ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಗೆಳೆಯ ಬಸವರಾಜ್ ಅವರೇ, ಉದ್ಘಾಟನೆ ಮಾಡಿದಂತಹ ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ ಶಿವಾನಂದ ಕೆಳಗಿಮನೆಯವರೇ, ಗುರುಗಳಾದಂತಹ ಡಾಕ್ಟರ್ BM ವಿರೇಮಠ ಅವರೇ, ಅಣ್ಣ ವಿಜಯಕುಮಾರ್ ಕಡಿಗಾಳಮಠ ಅವರೇ, ಇದುವರೆಗೂ ಅದ್ಭುತವಾಗಿ ಶೇಕ್ಸ್ಪಿಯರ್ನ ಲೋಕವನ್ನು, ನಾಟಕಗಳ ಲೋಕವನ್ನು ಅನಾವರಣಗೊಳಿಸಿದಂಥ RG ವೆಂಕಟೇಶ್ ಅವರೇ, CVC ಚಂದ್ರ ಅವರೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಹಿರಿಯರೇ, ಗೌರವರಿಗೆ ಏನು ಸಿಕ್ಕಿತ್ತೆ ಅನ್ನೋ ನಮಗೆಲ್ಲ ಗೊತ್ತಿಲ್ಲ. 10ನೇ ಕ್ಲಾಸಲ್ಲಿ ಇಂಗ್ಲೀಷಲ್ಲೇ ಫೇಲ್ ಆಗೋದನ್ನ ಇಂಗ್ಲೀಷ್ ಮೇಷ್ಟ್ರು ಮುಂದೆ ಮಾತಾಡೋದು ಕಲಿಸಿರೋದಿದೆಯಲ್ಲ, ಗೆಳೆಯನಿಗೆ ಕ್ಷಮಣ ಅಪರಾಧ ಅಂತ ಮಾತಾಡ್ತಾರೆ. ಬಹಳ ಸಾತ್ವಿಕವಾದಂತಹ ರೀತಿಯಲ್ಲಿ ನಾನು ಮಾತನಾಡ್ತಾ ಇದ್ದೀನಿ. ನಮಗೆ ಕಷ್ಟ. ಶೇಕ್ಸ್ಪಿಯರ್ನ ಆ ನಾಟಕ ಜಗತ್ತಿಗೆ ಪ್ರವೇಶ ಮಾಡೋದು ಕನ್ನಡದ ವಿದ್ಯಾರ್ಥಿಗಳಿಗೆ ತುಂಬ ಕಷ್ಟ ಆಗಿದೆ. ಇದನ್ನು ನಾನಲ್ಲ ಹೇಳ್ತಾ ಇರುವಂಥದ್ದು, ರಾಷ್ಟ್ರಕವಿ ಕುವೆಂಪುನೇ ಶೇಕ್ಸ್ಪಿಯರ್ನ ಬಗ್ಗೆ ಏನು ಮೂರ್ತಿರಾವ್ ಬರೆದಂತಹ ಒಂದು ಪುಸ್ತಕದ ಮುನ್ನುಡಿಯಲ್ಲಿ ಇದನ್ನು ಉಲ್ಲೇಖ ಮಾಡ್ತಾರೆ. ಜನತೆ ಚೈತನ್ಯಕ್ಕೆ ಈ ಕವಿಯ ಕಾವ್ಯ ಸತ್ವ ಇನ್ನೂ ಇಳಿದಿಲ್ಲ ಅನ್ನುವಂಥ ಒಂದು ಪದವನ್ನು ಬಳಸ್ತಾರೆ. ಇದಕ್ಕೆ ಕಾರಣ ಏನಂತಂದ್ರೆ, ಶೇಕ್ಸ್ಪಿಯರ್ನನ್ನು ನಾವು ಇಂಗ್ಲಿಷ್ ಮಾಧ್ಯಮದಲ್ಲಿನೇ ತೆಗೆದುಕೊಂಡು ಹೋಗ್ತಾ ಇರೋದು. ಧಾರವಾಡ ಕಟ್ಟೆಯ ಈ ಕಾರ್ಯಕ್ರಮದ ಮಹತ್ವ ಎಲ್ಲಿದೆ ಅಂತಂದ್ರೆ, ಕುವೆಂಪುರವರ ಮಾತನ್ನ ಈ ಕಟ್ಟೆ ಬಹಳ ಗಂಭೀರವಾಗಿ ತಗೊಂಡಿದೆ ಅಂತೇಳಿ ನಾನು ಭಾವಿಸ್ತೀನಿ. ಇಲ್ಲದಿದ್ದರೆ ಒಬ್ಬ ಇಂಗ್ಲಿಷ್ ಮೇಷ್ಟ್ರನ್ನ, ಒಬ್ಬ ಕನ್ನಡದ ವಿದ್ಯಾರ್ಥಿಯನ್ನ ಏಕಕಾಲಕ್ಕೆ ಒಂದೇ ವೇದಿಕೆಯಲ್ಲಿ ನಿಲ್ಲಿಸಿ ಮಾತನಾಡಿಸುವಂಥ ಪ್ರಯತ್ನವನ್ನ ಪ್ರಾಯೋಗಿಕವಾಗಿ ಅದು ಕೂಡ ಒಂದು ವೇದಿಕೆ ಮಾಡಲ್ಲ. ಆದರೆ ಡೋಣೂರವರು ಇದನ್ನ ಬಹಳ ಸೀರಿಯಸ್ ಆದಂಥ ರೀತಿಯಲ್ಲಿ, ಏನೂ ಗೊತ್ತಿಲ್ಲ, ನಡೆಯುವುದಿಲ್ಲ, ಶೇಕ್ಸ್ಪಿಯರ್ ಓದಿದಾಗ ಇಲ್ಲ ಗೊತ್ತಿಲ್ಲವಲ್ಲ, ಹಾಗೆ ಶೇಕ್ಸ್ಪಿಯರ್ನನ್ನೇ ಓದಲಾಗದೇನೆ ಈ ಸಂದರ್ಭದಲ್ಲಿ ಓದ್ಕೊಂಡು ಮಾತನಾಡ್ತಿರುವಂಥವರನ್ನ ಇಲ್ಲಿ ತಂದು ನಿಲ್ಲಿಸಿರೋದಿದೆಯಲ್ಲ, ಇದೊಂದು ಕನ್ನಡದ ಪರೀಕ್ಷೆ ಅಂತ ಕೂಡ ನಾನು ಭಾವಿಸಿದ್ದೇನೆ. ಕುವೆಂಪುರವರು ಆ ಮುನ್ನುಡಿಯಲ್ಲಿ ಹೇಳ್ತಾರೆ, 100ಕ್ಕೆ ಒಬ್ಬರಿಗೆ ಇಂಗ್ಲಿಷ್ ಗೊತ್ತಿದ್ರೆ ಶೇಕ್ಸ್ಪಿಯರ್ 1000ಕ್ಕೆ ಒಬ್ಬರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇಂಗ್ಲಿಷ್ ಎಷ್ಟು ಮಂದಿಗೆ ಗೊತ್ತಿದೆ? 100ರಲ್ಲಿ ಒಬ್ಬರಿಗೆ ಗೊತ್ತಿದೆ. ಇಂಗ್ಲಿಷ್ ಲಿಟ್ರೇಚರ್ ಎಷ್ಟು ಮಂದಿಗೆ ಗೊತ್ತಿದೆ ಅಂತ 1000ರಲ್ಲಿ ಒಬ್ಬರಿಗೆ ಅಂತ ಹೇಳ್ತಾರೆ. ಮತ್ತೆ ಇಂತಹ ಕಾಲಕ್ಕೆ ಶೇಕ್ಸ್ಪಿಯರ್ನನ್ನ ಮೂರ್ತಿರಾಯರು ಕೊಟ್ಟಿರೋದು ಬಹಳ ದೊಡ್ಡದು ಅಂತ ಹೇಳ್ತಾರೆ. ಅಂತ ದೊಡ್ಡ ಕೆಲಸವನ್ನ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಒಂದೇ ಒಂದು ಕೃತಿ ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ನಾಟಕ 14,000 ಪುಸ್ತಕಗಳನ್ನು ತಂದಿದೆ ಅಂತ ನಮ್ಗೆ ಆಶ್ಚರ್ಯ ಆಗುತ್ತೆ. 14,000 ಪುಸ್ತಕ ಒಂದು ಕೃತಿ ಮೇಲೆ ಬಂದಿದೆ ಅಂತಂದ್ರೆ, ಈ ಯುಗದ ನಾಟಕಕಾರರ ಬಗ್ಗೆ ನಾವು ಆಲೋಚನೆ ಮಾಡಲೇಬೇಕಾಗ್ತದೆ. ಕನ್ನಡ ಜಗತ್ತು ಅದನ್ನು ಮತ್ತೆ ಮತ್ತೆ ನೋಡಬೇಕಾಗ್ತದೆ ಅಂತ ಮಾನ್ಯ ಕುಲಪತಿಗಳು ಹೇಳ್ತಾ ಪ್ರಾರಂಭದಲ್ಲಿ ಹೇಳಿದ್ರು, ನವೋದಯದವರನ್ನ ಬಹಳ ಸ್ವೀಕರಿಸಿದರು. ಡೋಣೂರೇ ಒಂದು ಲೇಖನದಲ್ಲಿ ಬರೀತಾರೆ, ಶೇಕ್ಸ್ಪಿಯರ್ ಅಲ್ಲ ಕನ್ನಡದ ಪಾಲಿದ ಶೇಖಪ್ಪ ಅಂತ. ಶೇಖಪ್ಪ ಕನ್ನಡಕ್ಕೆ ಹಿಂಗೆ ಅನುವಾದ ಮಾಡಿಬಿಟ್ಟಿದ್ದಾರೆ ಅಂತಂದ್ರೆ, ಇಂಗ್ಲೆಂಡಿಗೆ ಒಂದು ಶೇಕ್ಸ್ಪಿಯರ್ ಇರುವಾಗ ಕನ್ನಡದವರಿಗೆ ಅವನು ಶೇಖಪ್ಪ. ಮನ್ರೋ ಇದನ್ನಲ್ಲ, ಅವನು DC, ನಮ್ಮ ಬಳ್ಳಾರಿ ಭಾಗವನ್ನ ಬಹಳ ದೊಡ್ಡ ಮಾನವೀಯತೆಯಿಂದ ಆಡಿದಂಥ ಒಂದು DC. ಅವನನ್ನ ನಮ್ಮ ಜನಪದರು ಜನರು ಹೇಗೆ ಕಂಡ್ರೆ ಅವನು ಮಂಡ್ರಪ್ಪ ಮಾಡಿಬಿಟ್ರು. ಮನ್ರೋ ಅಲ್ಲ, ಅವನು ಬ್ರಿಟಿಷರಿಗೆ ಮನ್ರೋ ಇರ್ಬೋದು, ಆದ್ರೆ ನಮ್ಮ ಬಳ್ಳಾರಿ ಭಾಗದಲ್ಲಿ ಇವತ್ತು ಅವನು ಕರೆಯೋದೇನಂತಂದ್ರೆ ಮಂಡ್ರಪ್ಪ ಬಂದ ಅಂತ ಹೇಳ್ತಾರೆ. ಶೇಕ್ಸ್ಪಿಯರ್ನ ಪ್ರವೇಶ ಈ ರೀತಿಯಾಗಿ ಆಗಿದ್ರೂ ಕೂಡ ಇನ್ನೂ ಅದರ ಕೊರತೆ ತುಂಬಾನೇ ಇದೆ ಅಂತ. ಲಕ್ಷಕ್ಕೊಬ್ಬರಿನ ಕುವೆಂಪುರವರು 1000ಕ್ಕೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ನವೋದಯ ಕಾಲದಲ್ಲಿ ಉಭಯ ಭಾಷೆಗಳು ಬಲ್ಲಂತವರಿತ್ತು.
ಆದರೆ ಈಗ ಅದರ ಕೊರತೆ ಬಹಳಷ್ಟು ಕಡಿಮೆ ಆಗಿರೋದ್ರಿಂದ ಲಕ್ಷಕ್ಕೊಬ್ಬರು ಸಿಗ್ತಾರೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೆ. ಇಂಥ ಶೇಕ್ಸ್ಪಿಯರ್ನ ಕುರಿತಾಗಿ ಆತನ ದುರ್ಬಲ ಪಾತ್ರಗಳಲ್ಲಿ ಇರುವಂತಹ ನೋವು ನಲಿವುಗಳ ಕುರಿತಾಗಿ ಮಾತನಾಡುವಂಥದ್ದು ಒಂದು ಸಾಹಸದ ಕೆಲಸವೇ ಸರಿ. ಆದರೂ ನನ್ನ ಓದಿಗೆ ನಿಲುಕಿದಂತಹ ಒಂದು ಟಿಪ್ಪಣಿಗಳನ್ನು ನಾನು ಈ ವೇದಿಕೆಯಲ್ಲಿ ಮಂಡಿಸೋದಕ್ಕೆ ಪ್ರಯತ್ನವನ್ನು ಪಡ್ತೇನೆ. ನಾನು ಈ ಮಾತುಗಳನ್ನು ಅವನ ಸಾನ್ನಿಧ್ಯದ ಸ್ವರಗಳ ಮೂಲಕ ಆರಂಭ ಮಾಡ್ತಾ ಇದ್ದೆ. ನಾಟಕಕಾರ ನಿಜ, ಆದರೆ ಎರಡೇ ಸಾವಿರ ಸಾನೆಟ್ಗಳು ಬಹುಶಃ ನಾಟಕಗಳು ಬರೀದೇ ಇದ್ರೂ ಕೂಡ ಅವನು ಗ್ರೇಟ್ ಪೊಯೆಟ್ ಆಗಿರ್ತಿದ್ದ ಅವನ ಸಾನೆಟ್ಗಳ ಮೂಲಕ. ಇದು ವಿಮರ್ಶಕರು ಹೇಳಿದರು. ಅದರೊಳಗಡೆ ನಾನು ಮಾತಾಡ್ತಾ ಇರುವಂತಹ ವಿಷಯ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸಾನೆಟನ್ನು 29ನೇ ಸಾನೆಟ್ ಲಕ್ಷ್ಮೀನಾರಾಯಣ ಭಟ್ರು ಅವರು ಅನುವಾದ ಮಾಡಿದಂಥ ಸಾನೆಟನ್ನು ಒಂದು ಭಾಗವನ್ನು ಹೇಳ್ತಾ ಇದ್ದಾರೆ. ವಿಧಿಯ ದುರ್ಲಕ್ಷ್ಯಕ್ಕೆ, ಜನದ ನಿರ್ಲಕ್ಷ್ಯಕ್ಕೆ ತುತ್ತಾಗಿ ಕುಳಿತು ನಾನೊಬ್ಬನೇ ದುಃಖಿಸುವೆ. ನನ್ನೀ ಅನಾಥತೆಗೆ ಕಿವಿಸತ್ತ ಸ್ವರ್ಗಕ್ಕೆ ಮೊರೆಯುಡಿವೆ ಒಂದೇ ಸಮ. ಬರೀ ವ್ಯರ್ಥ ಚೀರುಡಿವೆ ನನ್ನ ಬಾಳನ್ನು ನಾನೇ ಶ್ರಮಿಸಿ. ಆತ್ಮವಿಕಾರಕ್ಕೆ ಸಿಕ್ಕ ಈ ಹೊತ್ತಲ್ಲಿ ನಿನ್ನ ನೆನಪಾಯಿತೋ ಆಹಾ ಪ್ರಭಾತದಲ್ಲಿ. ಭುವಿ ಜಿಗಿದು ಮುಗಿಲೇರಿ ದಿವದ ಬಾಗಿಲಿನಲ್ಲಿ ಆಡಿಪಾನಾಡಿ ನಲಿಯುವುದು ನನ್ನ ಖುಷಿಯಲ್ಲಿ. ನಿನ್ನ ಪ್ರೇಮದ ಮೊದಲ ಶ್ರುತಿಗಳು ಅರಳಿ ಭಾಗ್ಯಗಳು ಅದರೆದುರು ಚಕ್ರವರ್ತಿಯ ಬಾಳು ಬರೀ ಧೂಳು. ಈ ನಾಟಕಗಳು ಅಲ್ಲಿಯ ಪಾತ್ರಗಳು ಸಾರ್ತಾ ಇರುವಂಥದ್ದು ಏನು ಅಂತಂದ್ರೆ, ಈ ಸ್ಮೃತಿಯ ಭಾಗ್ಯಗಳಿದವಲ್ಲ ಅವು ಅರಳಿದಾಗ ಈ ಚಕ್ರವರ್ತಿ ಹೇಗೆ ಕಾಣಿಸ್ತಾ ಇದೆ ಅಂದರೆ ಅದರ ಎದುರು ಚಕ್ರವರ್ತಿಯ ಬಾಳು ಬರೀ ಧೂಳು. ಇಲ್ಲಿ ಬರುವಂತ ಸೀಸರ್ ಆಗಿರಬಹುದು, ಇಲ್ಲಿ ಬರುವಂತ ಕಿಂಗ್ ಲಿಯರ್ ಆಗಿರಬಹುದು, ಇಲ್ಲಿ ಬರುವಂತ ಎಲ್ಲ ರಾಜರುಗಳು ಕೂಡ ಅವನ ಪ್ರಪಂಚದಲ್ಲಿ ಮಾನಸಿಕವಾದಂಥ ಜಗತ್ತಿನೊಳಗಡೆ ಅವರು ಹೇಗೆ ಕಾಣ್ತಾ ಹೋಗ್ತಾರೆ ಅಂತಂದ್ರೆ ಬರೀ ಧೂಳಾಗಿನೇ ಕಾಣ್ತಾ ಹೋಗುವುದು, ಧೂಳಿಪಟ ಆಗ್ತಾರೆ. ನಾಟಕವನ್ನು ಓದಿದ ನಂತರ ನಮಗೆ ಕಾಣಿಸುವಂತಹ ರಾಜರುಗಳ ಚಿತ್ರಗಳು ಹೇಗೆ ಕಾಣಿಸ್ತವೆ ಅಂತಂದ್ರೆ ಒಂದು ಧೂಳಾಗಿ ಕಾಣಿಸ್ತಾ ಹೋಗ್ತವೆ. ಎಷ್ಟು ಅಗಾಧವಾದಂಥ ಮನೋವೈಜ್ಞಾನಿಕವಾದಂಥ ಒಂದು ಸಿದ್ಧಾಂತವನ್ನ ಇವನು ಮಂಡಿಸ್ತಾನೆ ಅನ್ನುವಂಥದ್ದನ್ನು ಫ್ರಾಯ್ಡ್ ನೆಲೆಯಲ್ಲಿ ಹೇಳಿದರು. ಮ್ಯಾಕ್ಬೆತ್ ಆಗಿರ್ಬೋದು, ಹ್ಯಾಮ್ಲೆಟ್ ಆಗಿರ್ಬೋದು, ಎಷ್ಟು ಆಳವಾದಂಥ ರೀತಿಯಲ್ಲಿ ಶೇಕ್ಸ್ಪಿಯರ್ ಈ ಜಗತ್ತನ್ನ ಕಂಡಿದ್ದ ಅನ್ನುವಂಥದ್ದು. ಹೆಗಡೆ ಸರ್ ತುಂಬಾ ಆರಂಭಿಕವಾದಂಥ ಮಾತುಗಳು ಬಹಳ ಮಹತ್ವದ ಮತ್ತು ರಿಸರ್ಚ್ ಓರಿಯೆಂಟೆಡ್ ಆದಂಥ ಮಾತುಗಳಾಗಿತ್ತು. ಸಂಶೋಧನಾ ವಿದ್ಯಾರ್ಥಿಯಾಗಿರೋದ್ರಿಂದ ನನಗೆ ಅದು ಎಷ್ಟು ಅವಕಾಶಗಳನ್ನು ಕಲ್ಪಿಸಿಕೊಡ್ತದೆ ಅಂತ ಹೇಳಿದರು. 15ನೇ ಶತಮಾನ ರಿನೈಸಾನ್ಸ್ ಯುಗ, ಅನೇಕ ಬದಲಾವಣೆಗಳಾಗ್ತಾ ಇದ್ದಂಥ ಒಂದು ಕಾಲಘಟ್ಟವಾಗಿತ್ತು. ಮೊಟ್ಟ ಮೊದಲಿಗೆ ದೈವಿಕ ಪ್ರಜ್ಞೆಯಿಂದ ಮನುಷ್ಯ ಪ್ರಜ್ಞೆಗೆ ಹೊರಳಿದಂಥ ಕಾಲಘಟ್ಟ ಅನ್ನುವಂಥದ್ದು ನಾವು ಉಲ್ಲೇಖ ಮಾಡಲೇಬೇಕು. ಅಲ್ಲಿವರೆಗೂ ನಮ್ಮನ್ನು ಆಳ್ತಾ ಇದ್ದಂಥದ್ದು ದೈವ. ಆದರೆ ಮೊಟ್ಟ ಮೊದಲಿಗೆ ಮನುಷ್ಯ ನಾನೇನು, ಈ ದೈವವನ್ನು ಕೂಡ ನಾನು ಪ್ರಶ್ನಿಸಬಲ್ಲೆ, ಪ್ರಶ್ನಿಸಬಹುದು ಅನ್ನುವಂಥ ಅವಕಾಶವನ್ನು ಕೊಟ್ಟಂತ ಕಾಲಘಟ್ಟ. ಮತ್ತೆ ಶೇಕ್ಸ್ಪಿಯರ್ ಮಾಡ್ತಿರೋದು ಇನ್ನೊಂದು ಏನು ಅಂತಂದ್ರೆ, ಈ ಕ್ರಿಶ್ಚಿಯಾನಿಟಿ ಬಗ್ಗೆ ಅವನಿಗಿದ್ದಂಥ ಒಲವು ಮತ್ತು ಅದರೊಳಗಡೆ ಇರುವಂಥ ಶೋಧ ಕಾರ್ಯ. ಬರೀ ಕಾಲವನ್ನೊಂದೇ ಶೋಧ ಮಾಡ್ತಾ ಇಲ್ಲ. ಹೆಗ್ಡೆ ಸರ್ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಮನುಷ್ಯನನ್ನ ಶೋಧ ಮಾಡ್ತಾ ಇದ್ದಾರೆ, ಕಾಲವನ್ನು ಶೋಧ ಮಾಡ್ತಾ ಇದ್ದಾನೆ. ಅದರ ಜೊತೆಗೆ ಇನ್ನೊಂದು ಸೇರಿಸಬಹುದಾದಂಥದ್ದು ಏನಂದ್ರೆ, ಅವನ ಧರ್ಮ ಇತ್ತಲ್ಲ ಕ್ರಿಶ್ಚಿಯಾನಿಟಿ, ಆ ಕ್ರಿಶ್ಚಿಯಾನಿಟಿಯನ್ನು ಕೂಡ ಅವನು ಶೋಧ ಮಾಡ್ತಾ ಹೋಗ್ತಾನೆ. ಇಡೀ ನಾಟಕಗಳು 37, 39 ಇನ್ನೂ ಅಲಭ್ಯ ಇದಾವೆ ಗೊತ್ತಿಲ್ಲ. ಇದೆಲ್ಲ ನಾಟಕಗಳಲ್ಲಿ ಕೂಡ ಅವನು ಮಾಡ್ತಾ ಇರುವಂಥದ್ದು ಏನಂದ್ರೆ, ಈ ಕ್ರೈಸ್ತ ಧಾರ್ಮಿಕ ಜಗತ್ತಿನಲ್ಲಿ ಇರುವಂತಹ ಕ್ರೈಸ್ತ ಧರ್ಮೀಯರ ನಡವಳಿಕೆಗಳ ಬಗ್ಗೆ ಕೂಡ ಅವನ ಪ್ರಶ್ನೆಗಳಿದ್ದಾವೆ ಈ ನಾಟಕದಲ್ಲಿ. ಯಾಕಂದ್ರೆ ಕ್ರಿಸ್ತ ಹೇಳಿದಂಥದ್ದು ಏನಿದೆ ಅಂತಂದ್ರೆ, ಅವನು ಹೇಳುವಂಥದ್ದು ಏನಂದ್ರೆ, ಒಂದು ಹೆಣ್ಣನ್ನ ಬರೀ ಆಕೆ ಆಧಾರದಿಂದ ಮಾತ್ರ ತಪ್ಪಂತೇಳಿ ಹೇಳೋದಲ್ಲ, ಒಬ್ಬ ಗಂಡಸು ಆ ದೃಷ್ಟಿಕೋನದಿಂದ ನೋಡೋದು ಕೂಡ ಪಾಪದ ಕೆಲಸನೇ ಅಂತ ಹೇಳಿದಂಥವನು ಕ್ರಿಸ್ತ. ನಮಗೆ ಆಧಾರ ಮಾಡೋದು ಒಂದು ತಪ್ಪಾದ್ರೆ ಆಧಾರ ದೃಷ್ಟಿಕೋನದಿಂದ ನೋಡೋದು ಕೂಡ ಗಂಡಸಿನ ಒಂದು ತಪ್ಪಿದೆಯಲ್ಲ, ಮತ್ತೆ ಇದು ಯಾಕೆ ಕನ್ಸಿಡರೇಷನ್ ಆಗಲ್ಲ ಅಂತ.
ಎಲ್ಲಿ ಕ್ರಿಶ್ಚಿಯಾನಿಟಿಯ ಬಗ್ಗೆ ಅವರಿಗೆ ತಕರಾರುಗಳಿರುವಂತಂದ್ರೆ ಅಂತಹ ಕ್ರಿಸ್ತನ ತತ್ವಗಳನ್ನ ನಮ್ಮ ಕಾಲಘಟ್ಟ ಹೇಗೆ ಸ್ವೀಕರಿಸ್ತಾ ಇದೆ, ಅವನ ವರ್ತನೆಗಳು ಯಾವ ಬಗೆಯಲ್ಲಿ ಇದ್ದಾವೆ, ಯಾವ ರೀತಿಯಿಂದ ಅದನ್ನು ನೋಡೋಕೆ ಸಾಧ್ಯವಿದೆ ಅನ್ನುವಂತಹ ಮಾತುಗಳನ್ನ ಅಲ್ಲಿ ಹೇಳ್ತಾ ಹೋಗುವಂತ ಇದನ್ನ ತಪ್ಪನ್ನ ಅವನೆಲ್ಲಾ ನಾಟಕಗಳಲ್ಲಿ ಕೂಡ ಹುಡುಕ್ತಾ ಹೋಗ್ತಾರೆ. ವರ್ತನೆಗಳೇನಿದಾವಲ್ಲ, ಮನುಷ್ಯನ ಸ್ವಭಾವಗಳೇನಿದಾವಲ್ಲ, ಅವೆಲ್ಲವುಗಳು ಕೂಡ ಹೇಗಿರುತ್ತೆ ಎತ್ತರದಲ್ಲಿ ಕಾಣಿಸೋದು, ಕೆಳ ಹಂತದಲ್ಲಿ ಕಾಣಿಸಲ್ಲ. ದೊಡ್ಡವರು ಮಾಡಿದಂತ ತಪ್ಪುಗಳು ಬಹಳ ಬೇಗನೆ ಕಾಣಿಸ್ತಾರೆ. ಮತ್ತೆ ಇದು ದುರ್ಬಲ ಪಾತ್ರಗಳನ್ನುವಂಥದ್ದು ಏನಿದೆಯಲ್ಲ, ನಾನು ಇದನ್ನ ಸ್ವಲ್ಪ ಬದಲಾಯಿಸಿಕೊಂಡು ದುರಂತ ಪಾತ್ರಗಳು ಅಂತೇಳಿ ಯೋಚನೆ ಮಾಡ್ತಾ ಇದ್ದೇವೆ. ಯಾಕಂದ್ರೆ ದುರ್ಬಲ ಪಾತ್ರಗಳಿಲ್ಲ. ಶೇಕ್ಸ್ಪಿಯರ್ ಹೇಗಿದೆ ಅಂತಂದ್ರೆ ನೀವು ಶೇಕ್ಸ್ಪಿಯರ್ನ ಮರ್ತು ಬಿಡ್ತೀರಿ, ಶೇಕ್ಸ್ಪಿಯರ್ ನಾಟಕಗಳಿಗೆ ಹೋಗ್ತೀರಿ. ಎಷ್ಟು ಡಾಮಿನೇಟ್ ಮಾಡಿ ಹಾಕ್ಬಿಡ್ತಾ ಇದೆ ಆ ಪಾತ್ರಗಳಂತಂದ್ರೆ ಶೇಕ್ಸ್ಪಿಯರ್ ಹಿಂದಕ್ಕೆ ಸರಿಸ್ಬಿಡ್ತದೆ. ಹೆಂಗೆ ವಚನ ಚಳವಳಿ ಬಸವಣ್ಣನ ಹಿಂದೆ ಬಿಟ್ಟು ಮುಂದೆ ಹೋಗ್ಬಿಡ್ತಲ್ಲ, ಹಾಗೆ ಈ ನಾಟಕಗಳು ಕೂಡ ಏನ್ ಮಾಡ್ತಾರೆ ಅಂದ್ರೆ ಶೇಕ್ಸ್ಪಿಯರ್ ಹಿಂದಾಗ್ತಾರೆ. ಹೀಗಾಗಿ ಇದೆಲ್ಲವೂ ಕೂಡ ಪಠ್ಯ ಕೇಂದ್ರಿತವಾದಂತಹ ಓದುಗಳೇ ಅಂತಲೇ ನನಗೆ ಅನಿಸುತ್ತೆ. ಕರ್ತೃ ಕೇಂದ್ರಿತವಾದಂತಹ ಓದಿನ ಮೂಲಕ ಶೇಕ್ಸ್ಪಿಯರ್ ನಮ್ಗೆ ತಕ್ಕಲ್ಲ. ಆದ್ರೆ ಪಠ್ಯ ಕೇಂದ್ರಿತವಾದಂಥದ್ದು ಇದೆಯಲ್ಲ, ಕೃತಿ ಕೇಂದ್ರಿತವಾದಂತಹ ಒಂದು ಓದೇನಿದೆಯಲ್ಲ, ಆ ಓದು ನಮ್ಮನ್ನ ಬೇರೆ ಲೋಕಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಎಲ್ಲ ಸಾಧ್ಯತೆಗಳು ಇದಾವೆ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಆ ಹಿನ್ನೆಲೆಯಲ್ಲಿ ಈ ದುರಂತಗಳು, ಇಲ್ಲಿ ನಡೆಯುವಂತಹ ವರ್ತನೆಗಳೇನಿದಾವಲ್ಲ, ಇವೆಲ್ಲವುಗಳು ಕೂಡ ಒಂದು ಹಂತದಲ್ಲಿ ಶ್ರೇಷ್ಠ ಅನಿಸಿದ್ರೆ ಇನ್ನೊಂದು ಹಂತದಲ್ಲಿ ದುರ್ಬಲ ಅನಿಸ್ಬಿಡ್ತಾರೆ. ಯಾರನ್ನ ಶ್ರೇಷ್ಠ ವ್ಯಕ್ತಿ ಅಂತೇಳಿ ನಾವು ಒಪ್ಕೊಳ್ತಾ ಇರ್ತೀವಲ್ಲ, ಏಕಕಾಲಕ್ಕೆ ಮತ್ತೆ ನಾವು ಹುಡುಕ್ತಾ ಹೋಗೋದು ಯಾವುದು, ಅವನ ವೀಕ್ನೆಸ್ಗಳನ್ನೇ. ದುರಂತ ನಾಯಕರುಗಳೆಲ್ಲವೂ ವೀಕ್ನೆಸ್ಗಳಿಂದನೇ ಅವನು ದುರಂತ ಆಗೋದೇ ಬರುತ್ತೆ, ಇಲ್ಲಾಂದ್ರೆ ಅವನು ಮಹಾನಾಯಕನ ಆಗ್ಬಿಡ್ತಾ ಇರ್ತಾವ. ಆದ್ರೆ ಇಲ್ಲಿ ಹುಡುಕೋದು ಏನಂತಂದ್ರೆ ಶೇಕ್ಸ್ಪಿಯರ್ ಎಲ್ಲಾ ಕಡೆ ಕೂಡ ಒಂದು ದೌರ್ಬಲ್ಯಗಳನ್ನ, ಅವನ ಸ್ವಭಾವದ ನಡವಳಿಕೆ ಆಳದಲ್ಲಿರುವಂಥ ಕ್ರೌರ್ಯಗಳನ್ನ, ಅಧಿಕಾರದ ಹಪಾಪಿಯನ್ನ, ಹೆಣ್ಣಿನ ಬಗ್ಗೆ ಇರುವಂತಹ ಅವನ ಕಾರಣತನವನ್ನ, ಇವೆಲ್ಲವನ್ನು ಕೂಡ ಈ ನಾಟಕಗಳಲ್ಲಿ ಅವನು ಶೋಧ ಮಾಡೋದಕ್ಕೆ ಹೊರಡ್ತಾನೆ ಅನ್ನುವಂಥದ್ದು. ಬಹಳ ಮುಖ್ಯವಾದಂತಹ ಟೆಕ್ಸ್ಟ್ಗಳನ್ನ ಶಿವಾನಂದ ಹೇಳಿದ್ರು, ಹೆಗ್ಡೆ ಸರ್ ಅವರು ಹೇಳಿದ್ರು, ಕಟೀಲ್ ಮಠದವರು ಕೂಡ ಅದರ ಬಗ್ಗೆ ನಾನು ಚರ್ಚೆ ಮಾಡಿದೆ. ಅದ್ರ ಕೆಲವೊಂದನ್ನ ನಾನು ಉಲ್ಲೇಖ ಮಾಡ್ತಾ ಅದರಲ್ಲಿ ಬಂದಂತಹ ಅದರ ನಲಿವುಗಳನ್ನ, ಅದರ ನೋವುಗಳನ್ನ, ಆಳದಲ್ಲಿ ಇರುವಂತಹ ಹಿಂಸಾ ಪ್ರವೃತ್ತಿಗಳನ್ನ ನಾನು ನೋಡೋದಕ್ಕೆ ಪ್ರಯತ್ನ ಪಡ್ತಾ ಇರುವಂಥದ್ದು. ಅಂದ್ರೆ ಮನುಷ್ಯನಲ್ಲಿ ಇರುವಂತಹ ಅಧಿಕಾರದ ಆಲಸ್ಯಗಳೇನಿದಾವಲ್ಲ, ಅದು ಯಾವ ಹಂತಕ್ಕಾದ್ರೂ ತೆಗೆದುಕೊಂಡು ಹೋಗ್ತವೆ. ಒಂದು ಕಾಲಕ್ಕೆ ಅವ್ರು ಬೈರಾಗಿ ಅನಿಸ್ಕೊಳ್ತದೆ, ಇನ್ನೊಂದು ಕಾಲಕ್ಕೆ ಅವ್ರು ಭೋಗಿ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಏಕಕಾಲಕ್ಕೆ ನಡೆಯುವಂತ ಪ್ರಕ್ರಿಯೆಗಳಾಗಿ ನಮಗೆ ಕಾಣಿಸ್ತಾ ಹೋಗುವಂಥದ್ದು. ಮಿಷನ್ ಫಾರ್ ನೇಷನ್ ಅನ್ನುವಂಥ ಒಂದು ನಾಟಕದಲ್ಲಿ ಎರಡು ಪಾತ್ರಗಳು ಬರ್ತವೆ. ಒಂದು ಬರುವಂಥದ್ದು ವಿನ್ಸೆಂಟೋ ಅನ್ನುವಂಥ ಅರಸನ ಪಾತ್ರ ಬರುತ್ತೆ, ಇನ್ನೊಂದು ಆಂಜಲೋ ಅನ್ನುವಂಥ ಒಂದು ಪಾತ್ರ ಬರುತ್ತೆ. ಈ ವಿಯೆನ್ನಾ ನಗರದ ಅರಸ ಏನು ಮಾಡ್ತಾನೆ ಅಂತಂದ್ರೆ, ಯಾಕೋ ಅವನ ತುಂಬಾ ಸಾತ್ವಿಕವಾದಂತ ಔದಾರ್ಯತವಾದಂತ ರಾಜ್ಯಭಾರದಲ್ಲಿ ಜನ ನೈತಿಕತೆಯನ್ನು ತಪ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಸ್ವಲ್ಪ ದಿನ ನಾನು ಇದರಿಂದ ಹಿಂದಕ್ಕೆ ಸಲ್ಕೊಂಡು ಆಂಜಲೋಗೆ ಏನಾದರೂ ಅಧಿಕಾರವನ್ನು ಕೊಟ್ಟರೆ ಈ ಜನ ಸುಧಾರಿಸ್ತಾರೆ ಅನ್ನುವಂಥ ಒಂದು ತಿಳುವಳಿಕೆ ಅವನಿಗೆ ಬರುತ್ತೆ. ಅದು ಒಂದು ಕ್ಷಣಕ್ಕೆ ಅವನಿಗೆ ಅನಿಸಿದ ತಕ್ಷಣ ಮತ್ತೆ ಅದು ಇಂಪ್ಲಿಮೆಂಟೇಷನ್ ಕೂಡ ಮಾಡಿಬಿಡ್ತಾನೆ. ಆಯಿತು, ಆಂಜಲೋಗೆ ಅದನ್ನ ಕೊಟ್ಬಿಡೋಣ ಅನ್ನುವಂಥ ಒಂದು ಇದಕ್ಕೆ ಬರ್ತಾನೆ. ಯಾಕಂದ್ರೆ ಜನರು ನೀತಿ ನಿಯಮಗಳನ್ನೆಲ್ಲವನ್ನು ದಾಟ್ತಾ ಇದ್ದಾರೆ. ಅವನನ್ನು ಸರಿದಾರಿಗೆ ತರಬೇಕಂತಂದ್ರೆ ಒಂದು ರೀತಿಯ ಕಠಿಣವಾದಂತಹ ನಿರ್ಧಾರಗಳು ಬೇಕಾಗ್ತದೆ ಒಬ್ಬ ಅರಸನಿಗೆ ಅನ್ನುವಂಥ ನಿಲುವಿನಿಂದ ಕೊಡ್ತಾರೆ. ಕೊಟ್ಟ ತಕ್ಷಣನೇ ಮತ್ತೆ ಅವನು ಯೋಚನೆ ಮಾಡೋದು, ನಾನು ಮಾಡಿದ್ದು ಸರಿನಾ ಅಂತ. ಪ್ರತಿಯೊಂದು ಪಾತ್ರದಲ್ಲಿ ಬರುವಂಥದ್ದು ಏನಂದ್ರೆ, ಅಧಿಕಾರಕ್ಕೆ ಹೋಗೋದು, ಅಧಿಕಾರವನ್ನು ನಿಭಾಯಿಸೋದ್ರೊಳಗಡೆ ಸೋಲೋದು, ಅದಕ್ಕಾಗಿ ಅವನು ಮತ್ತೆ ರಕ್ತಕ್ಕೆ ಹೋಗೋದು. ಪ್ರತಿ ಹಂತದಲ್ಲಿ ಕೂಡ ಅವನು ಯಾವುದನ್ನು ನೆಚ್ಕೊಳ್ತಾ ಹೋಗ್ತಾನೆ ಅಂತಂದ್ರೆ ಅವನು ಅದನ್ನೇ. ಸರ್ವಾಧಿಕಾರಿಗೆ ಇರುವಂತ ಬಹಳ ದೊಡ್ಡದಾದಂತಹ ಭಯ ಯಾವುದಂದ್ರೆ ಜೀವ ಭಯ ಅಂತ ಹೇಳ್ತಾರೆ. ಆ ಜೀವ ಭಯಕ್ಕೆ ಕಾರಣ ಯಾವುದಂದ್ರೆ ಅಹಂಕಾರ ಅಂತ ಹೇಳ್ತಾನೆ ಶೇಕ್ಸ್ಪಿಯರು. ಆ ಅಹಂಕಾರ ಯಾರಲ್ಲಿ ಇರ್ತದೆ ಅಂದ್ರೆ ದೊಡ್ಡವರಲ್ಲಿ ಇರ್ತದೆ ಅಂತ ಹೇಳ್ತಾರೆ. ಸಣ್ಣವರಲ್ಲಿ ಅಹಂಕಾರಗಳು ಇರೋದಕ್ಕೆ ಸಾಧ್ಯ ಇಲ್ಲ, ದೊಡ್ಡವರಲ್ಲಿ ಇರ್ತದೆ. ಯಾಕೆಂದ್ರೆ ಒಂದು ಅಧಿಕಾರ ಬೇಕೇ ಬೇಕನ್ನುವಂತಹ ಒತ್ತಡಕ್ಕೆ ಒಳಗಾದಾಗ ಅದು ಸಾಧ್ಯವಾಗ್ತದೆ ಅಂತ. ಆಯ್ತು, ಬಹಳ ನಟ್ಟಿದಂತ ಆಂಜಲೋ ಅಧಿಕಾರವನ್ನು ಕೊಟ್ಬಿಡ್ತಾನೆ. ಅವನು ಬಹಳ ಲೋಕನಿಷ್ಠೂರಿ ಆಗಿರ್ತಾನೆ, ನೀತಿನಿಷ್ಠನಾಗಿರ್ತಾನೆ ಅನ್ನುವಂಥ ಇನ್ನೂ ನಂಬಿಕೆಯನ್ನು ಅವನನ್ನು ಬಿಡ್ತಾನೆ. ಆದರೆ ಅಲ್ಲಿವರೆಗೂ ನೀತಿನಿಷ್ಠನಾಗಿದ್ದಂಥ ಆಂಜಲೋ ಅಧಿಕಾರಕ್ಕೆ ಬಂದ ನಂತರ ಏನಾಗ್ತಾನೆ, ದುರ್ಬಲನಾಗ್ತಾನೆ ಅಂತ ನಾವು ಅನ್ಕೊಂಡಿರೋದೇನಂದ್ರೆ ಅಧಿಕಾರ ಅನ್ನುವಂಥದ್ದು ಬಹಳ ಬಲಿಷ್ಠತೆಯನ್ನು ಕೊಡ್ತದೆ ಅಂತ ನಾವು ಅನ್ಕೊಳ್ತಾ ಇದ್ವಿ. ಆದ್ರೆ ಶೇಕ್ಸ್ಪಿಯರ್ ನಾಟಕಗಳು ಪ್ರತಿ ಹಂತದಲ್ಲಿ ಪ್ರೂವ್ ಮಾಡ್ತಾ ಇರೋದು ಏನಂತಂದ್ರೆ ಅದು ದುರ್ಬಲ ಪಾತ್ರವಾಗ್ತಾ ಹೋಗುತ್ತೆ, ಅದು ಡಿಕ್ಲೈನ್ ಆಗ್ತದೆ.
ಅಂದ್ರೆ ಮಾನವ ಸ್ವಭಾವದ ಶಿಖರಗಳನ್ನ ಹೇಳ್ತಾ ಹೇಳ್ತಾನೆ ಅವನು ಪ್ರಪಾತಗಳನ್ನು ಕೂಡ ಹೇಳುವಂಥದ್ದು ಶೇಕ್ಸ್ಪಿಯರ್ ನಾಟಕದ ಬಹಳ ದೊಡ್ಡ ವಿಶೇಷತೆ. ಒಂದು ಶಿಖರ ಇದೆ, ಒಂದು ಪ್ರಪಾತನ ಇದೆ. ಇವೆರಡೂ ಕೂಡ ಏಕಕಾಲಕ್ಕೆ ನಡೀತಾ ಇರುವಂತಹ ಒಂದು ಸಂಬಂಧಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಅನ್ನೋದು. ನೋಡಿ, ಅವನು ಅಹಂಕಾರಕ್ಕೆ ಹೋಗ್ಬಿಡ್ತಾನೆ, ಆಡಳಿತ ಕ್ರೂರವಾಗ್ತಾ ಹೋಗ್ತದೆ, ಒಂದು ನಿಷ್ಠೆ ಅನ್ನುವಂಥದ್ದು ಅವನನ್ನು ಬದಲಾಯಿಸ್ಬಿಡ್ತದೆ. ಒಬ್ಬರಿಗೆ ಏನಾಗ್ತದೆ ಅಂತಂದ್ರೆ ಒಂದು ಹೆಣ್ಣಿಗೆ ಚಂಚಲನಾಗುವಂಥ ಸಂದರ್ಭ ಬರ್ತದೆ. ಆಂಜಲೋ ಅದು ಹೆಣ್ಣು ಯಾವುದು ಅಂತಂದ್ರೆ ಕ್ರಿಶ್ಚಿಯಾನಿಟಿ ಒಳಗಾಗಿರುವಂತ ನಂದಗೆ ಅವನು ಬಲಿಯಾಗ್ತಾನೆ. ಹಾಗೆ ಆದ್ರೂ ಕೂಡ ಯಾವ ಸಂದರ್ಭದಲ್ಲಿ ಆಂಜಲೋ ಹತ್ರ ಬಂದಿರ್ತಾಳೆ ಅಂದ್ರೆ ಅವನ ತಮ್ಮನಿಗೆ ಇವನು ಗಲ್ಸೆಟ್ ಆಗಿರ್ತಾನೆ, ಗಲ್ಲು ಶಿಕ್ಷೆ ವಿಧಿಸಿರ್ತಾನೆ, ಮರಣದಂಡನೆಯನ್ನ ವಿಧಿಸಿರ್ತಾನೆ. ಅದನ್ನು ಬಿಡಿಸ್ಕೊಳ್ಳೋ ಸಲುವಾಗಿ ಆಕೆ ಅವನ ಹತ್ರ ಹೋದಾಗ, ನೀನು ನನ್ನ ಜೊತೆ ಇರೋದಾದ್ರೆ ನಾನು ತಮ್ಮನ ಮರಣದಂಡನೆಯನ್ನ ನಿಷೇಧಿಸ್ತೀನಿ, ಹಿಂತಕ್ಕೋತೀನಿ ಅಂತ ಹೇಳ್ತಾ ಹೋಗ್ತಾನೆ. ಅಂದ್ರೆ ಒಂದು ಕಡೆ ಇದ್ದಂತಹ ವೆಬ್ಸೈಟ್ನ ನಿಲುವು, ಇನ್ನೊಂದು ಕಡೆ ಇದ್ದಂತ ಇವನ ತಾತ್ವಿಕತೆ ಅಥವಾ ಧರ್ಮನಿಷ್ಠತೆ ಅಧಿಕಾರಕ್ಕೆ ಬಂದ ನಂತರ ಅದು ಹೇಗೆ ಕೊಳ್ಳಾಗ್ತಾ ಹೋಗ್ತದೆ, ಅದು ಉಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನೋಡ್ರಿ, ಅಷ್ಟು ಧಾರ್ಮಿಕ ನಿಷ್ಠನಾದಂತಹ ಈ ಆಂಜಲೋ ಕೊನೆಗೆ ಅದು ಒಳಗಾಗ್ತಿರೋದು ಯಾರಿಗೆ ಅಂತಂದ್ರೆ ಒಬ್ಬ ಕ್ರಿಶ್ಚಿಯಾನಿಟಿಯನ್ನು ಒಪ್ಪಿಕೊಂಡಂತ ಅದರೊಂದಿಗೆ ಸದಾ ಇರ್ತಾ ಇರುವಂತಹ ಇಸೆಲ್ಲ ಅನ್ನುವಂತಹ ಹೆಣ್ಣಿಗೆ ಇವರು ಬಲಿಯಾಗ್ತಾ ಇರುವಂಥದ್ದು ಹಾಗೆ ಕೂಡ ಒಪ್ಪಿಕೊಳ್ತಾ ಇರುತ್ತೆ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ಕ್ರಿಶ್ಚಿಯಾನಿಟಿ ಒಳಗಡೆ ನಡೀತಾ ಇರುವಂಥ ಬಹಳ ದೊಡ್ಡ ಬಿಕ್ಕಟ್ಟುಗಳನ್ನ ಶೇಕ್ಸ್ಪಿಯರ್ನ ನಾಟಕಗಳು ಕೂಡ ಚರ್ಚೆ ಮಾಡ್ತಾ ಇದ್ದಾವೆ ಅನ್ನುವಂಥದ್ದನ್ನು ನಾವು ಕಾಣಬಹುದು. ಅದಕ್ಕೆ ಇನ್ನೊಂದು ಉದಾಹರಣೆ ಅಂತಂದ್ರೆ ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್ ಅನ್ನುವಂಥದ್ದು, ನಡು ಬೇಸಿಗೆ ಇರುಳಿನ ಕನಸು ಅಂತೇಳಿ ಇದನ್ನ ಕನ್ನಡದಲ್ಲಿ ಅನುವಾದ ಮಾಡಿರುವಂಥದ್ದು. ಇದು ಅಥೆನ್ಸ್ ನಗರಕ್ಕೆ ಸಂಬಂಧಪಟ್ಟಂತಹ ಒಂದು ನಾಟಕದ ವಸ್ತು. ಇಲ್ಲಿ ಒಂದು ಕಾನೂನು ಇರ್ತದೆ, ಏನು ಅಂತಂದ್ರೆ ಎಲ್ಲಾ ಹೆಣ್ಣುಮಕ್ಕಳು ಕೂಡ ತನ್ನ ತಂದೆಯ ಮಾತಿನಂತೆ ಮದುವೆ ಆಗಬೇಕು ಅಂತ ಈ ನಾಟಕದಲ್ಲಿ ಬರುವಂಥದ್ದು. ಅದನ್ನು ಮೀರಿದರೆ ತಂದೆ ದೊರೆಗೆ ಹೋಗ್ಬಿಟ್ಟು, ಅರಸನಿಗೆ ಹೋಗ್ಬಿಟ್ಟು ಆಕೆಗೆ ಮರಣದಂಡನವನ್ನು ವಿಧಿಸಬಹುದು ಅಂತೇಳಿ ಹೇಳಬೇಕು. ತನ್ನ ಮಾತು ಕೇಳುವಂತ ಮಕ್ಕಳು ಮಾತ್ರ ಜೀವಂತವಾಗಿರಬೇಕು, ಇಲ್ಲದಿದ್ದರೆ ಅವರಿಗೆ ಮರಣದಂಡನೆ ಕೊಡಬೇಕು ಅನ್ನುವಂತಹ ಒಂದು ಕಥನವನ್ನ ಇಟ್ಕೊಂಡು ಈ ನಾಟಕ ಬರ್ತದೆ. ಇಲ್ಲಿರುವಂತಹ ಅವರೊಬ್ಬರಿಗೆ ಟ್ರಿಮಟಿಯಸ್ ಅನ್ನುವಂಥವರಿಗೆ ನನ್ನ ಮಗಳನ್ನು ಕೊಡಬೇಕಂತ ಈಜೂಸ್ ಹೇಳ್ತಾನೆ. ಆದರೆ ಹರ್ಮಿಯಾ ಅನ್ನುವಂಥ ಮಗಳು ಒಪ್ಪಿಕೊಳ್ಳಲ್ಲ. ಯಾಕೆ ಅಂತಂದ್ರೆ ಆ ಟ್ರಿಮಿಟಿಯಸ್ ಏನಿದಾನಲ್ಲ, ಇನ್ನೊಬ್ಬಳನ್ನು ಹೆಲನ ಅನ್ನುವಂಥವರನ್ನು ಪ್ರೀತಿಸಿ ಮೋಸ ಮಾಡಿದ್ದಾನೆ, ಆ ಕಾರಣಕ್ಕಾಗಿ ನಾನು ಅವನ ಜೊತೆ ಬೆರೆಯಲ್ಲ ಅನ್ನುವಂತಹ ಮಾತನ್ನ ಆಕೆ ಹೇಳ್ತಾ ಹೋಗುವಂಥದ್ದು. ಆದರೆ ಇದರ ನಡುವೆ ನಡೆಯುವಂತಹ ಕಥೆ ಹೇಗೆ ಭಿನ್ನವಾಗ್ತಾ ಹೋಗ್ತದೆ. ಯಾರನ್ನ ಪ್ರೀತಿಸಬೇಕು ಅನ್ಕೊಂಡಿರ್ತಾರೆ ಅವರು ಪ್ರೀತಿಸಲಾಗದೇನೆ ಮತ್ತೊಬ್ಬರನ್ನ ಪ್ರೀತಿಸುವಂಥದ್ದು ನಡುವೆ ಬರ್ತದೆ. ಅದಕ್ಕೆ ಬಹಳ ಒಂದು ಫ್ಯಾಂಟಸಿಯನ್ನು ತರ್ತಾರೆ. ಒಂದು ಕಾಡಿಗೆ ಹೋಗ್ತಾರೆ, ಇನ್ನೇನು 4 ದಿನ ಇರ್ತದೆ ಮರಣದಂಡನೆಗೆ. ರಾಜ ಹೇಳ್ತಾನೆ, ಈ 4 ದಿನ ಸಮಯವನ್ನು ಕೊಡ್ತಾ ಇದ್ದೀನಿ, ನಿನ್ನ ತಂದೆ ಹೇಳಿದಂತಹ ರೆಮಟೇಸನ್ನೇ ನೀನು ಮದುವೆ ಆಗೋದಾದ್ರೆ ನೀನು ಉಳ್ಕೊಳ್ತಿ, ಇಲ್ಲಾಂದ್ರೆ ನೀನು ಮರಣದಂಡನೆ ಅಂತ. ಅಷ್ಟೊಳಗಡೆ ಇವರಿಬ್ಬರು ಏನು ಮಾಡ್ತಾರೆ ಅಂತಂದ್ರೆ, ಹರ್ನಿ ಅವರು ಇಲ್ಲ ಓಡೋಗ್ಬಿಡೋಣ ಅಂತೇಳಿ ಒಂದು ಕಾಡಿಗೆ ಪ್ರಿಯಕರನೊಂದಿಗೆ ಕಾಡಿಗೆ ಹೋಗ್ಬಿಟ್ಟಿರ್ತಾರೆ. ಅಲ್ಲಿ ಒಂದು ಪ್ರಸಂಗ ನಡೀತದೆ. ಅಲ್ಲಿ ಬರುವಂತ ಒಂದು ಹೂವು ಇರ್ತದೆ. ಆ ಹೂವಿನ ರಸವನ್ನೇನಾದರೂ ಕಣ್ಣಿಗೆ ಹಾಕಿಬಿಟ್ರೆ ಯಾರನ್ನ ಮೊದಲು ಅವ್ರು ನೋಡ್ತಾರೋ ಎದ್ದ ತಕ್ಷಣ ಅವರಿಗೆ ಒಂದು ಬಿಡ್ತಾರೆ ಅವರು ಅಂತ ಒಂದು ಫ್ಯಾಂಟಸಿ ಕಲ್ಪನೆಯನ್ನು ತರ್ತಾನೆ. ಅಲ್ಲಿ ರಾಣಿ ಒಬ್ಬಳು ಇರ್ತಾಳೆ, ಆ ಕಾಡಿನಲ್ಲಿ ರಾಣಿ ಒಬ್ಬಳು ಇರ್ತಾಳೆ. ಆ ರಾಣಿ ಒಬ್ಬ ಸೇವಕನನ್ನೇ ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ. ರಾಜ ಅವನನ್ನ ಡಿಮ್ಯಾಂಡ್ ಮಾಡ್ತಿರ್ತಾನೆ, ನೀವು ನನ್ನ ನನಗೆ ಬಿಟ್ಕೊಡು ಅಂತಂದ್ರೆ ಯಾವ ಕಾರಣಕ್ಕೆ ಬಿಟ್ಕೊಡಲ್ಲ, ಈ ಸೇವಕ ನನ್ನ ಹತ್ರ ಇರ್ಬೇಕಂತ. ಇದು ದೊಡ್ಡ ಸಮಸ್ಯೆ ರಾಜನಿಗೆ. ಇಲ್ಲಿ ಒಂದು ಕಡೆ ದಂಡನೆ ವಿಧಿಸುವಂತ ಅಧಿಕಾರ ಇದೆ, ಇನ್ನೊಂದು ಕಡೆ ಹೆಂಡತಿಗೆ ಕನ್ವಿನ್ಸ್ ಮಾಡೋ ಅಧಿಕಾರನೂ ಕೂಡ ಅವನಿಗೆ ಇಲ್ಲದಂತ ಸ್ಥಿತಿ. ಇದು ಏಕಕಾಲಕ್ಕೆ 2 ವೈರುಧ್ಯಗಳನ್ನ ಶೇಕ್ಸ್ಪಿಯರ್ ಇಲ್ಲಿ ನಾಟಕದಲ್ಲಿ ತರ್ತಾ ಹೋಗ್ತಾರೆ. ಅದು ಕನ್ಫ್ಯೂಷನ್ ಆಗಿ ಏನಾಗ್ಬಿಡ್ತದೆ ಅಂದ್ರೆ ಯಾರಿಗೂ ಹಾಕ್ಬೇಕಾಗಿದೆ ಇನ್ಯಾರಿಗೂ ಹಾಕ್ಬಿಡ್ತಾರೆ. ಅದು ಏನಾಗ್ತದೆ, ಯಾರನ್ನ ಮೊದಲು ನೋಡ್ಬಿಡ್ತಾರೆ ಅವನ್ನ ಪ್ರೀತಿಸುವಂಥದ್ದು ಆಗ್ಬಿಡ್ತದಲ್ಲ. ಆ ರೀತಿಯಾಗಿ ಅಲ್ಲಿ ಬರುವಂತ ಒಂದು ಪಾತ್ರ, ಕಾರ್ಮಿಕ ಪಾತ್ರ ಬರುತ್ತೆ. ಈ ರಾಜ ಏನ್ ಮಾಡ್ತಾನೆ ಅಂದ್ರೆ, ಹೇಗಾದ್ರೂ ಮಾಡಿ ಆ ಹೂವನ್ನು ತೆಗೆದುಕೊಂಡು ಬಂದ್ಬಿಟ್ಟು ಮಲಗಿರ್ತಾಳಲ್ಲ ನನ್ನ ಹೆಂಡತಿ, ಅವಾಗ ಅದನ್ನ ಕಣ್ಣು ಮೇಲೆ ಹಾಕಿಬಿಡು ನೀನು. ಎದ್ದ ತಕ್ಷಣನೇ ಆ ಗಾದರ ಒಬ್ಬ ಕಾರ್ಮಿಕನಿಗೆ ಒಬ್ಬ ನೀವು ಸರ್ವೆಂಟ್ ಏನ್ ಮಾಡಿರ್ತಾನೆ ಅಂದ್ರೆ ಕತ್ತೆ ಮುಖವನ್ನ ಹಾಕಿಬಿಟ್ಟು ಬಿಟ್ಬಿಟ್ಟಿರ್ತಾನೆ. ಆಕೆ ಎದ್ದ ತಕ್ಷಣನೇ ಯಾರು ನೋಡ್ತಾಳೆ ರಾಣಿ ಅಂತಂದ್ರೆ ಆ ಕತ್ತೆಯನ್ನು ನೋಡ್ತಾಳೆ, ಅವನ ಮೇಲೆ ಮೋಹ ಹಾಕ್ಬಿಡ್ತಾರೆ. ಅವಾಗ ಸೇವಕನನ್ನು ಮರೆತು ಬಿಡ್ತಾರೆ. ಅವಾಗ ರಾಜ ಹೇಳ್ತಾರೆ, ಈಗಲೇ ಅವನ ನನ್ನ ಹತ್ರ ಕರ್ಕೊಂಡು ಬಂದ್ಬಿಟ್ಟು ಅಂದ್ರೆ ಹೇಗೆ ದೊಡ್ಡವರಲ್ಲಿ ಎಂತೆಂಥ ಸಣ್ಣ ಸಣ್ಣದಾದಂತಹ ದೌರ್ಬಲ್ಯಗಳಿರ್ತವೆ, ಯಾವ ರೀತಿಯಾದಂತಹ ಸಂತೋಷಗಳನ್ನು ಕಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಅನ್ನುವಂತಹ ಅಂಶವನ್ನ ಈ ನಾಟಕದಲ್ಲಿ
ಬಹಳ ಅದ್ಭುತವಾದಂಥ ರೀತಿಯಲ್ಲಿ ನಮ್ಮ ಶೇಕ್ಸ್ಪಿಯರ್ ಕಟ್ಟಿಕೊಡ್ತಾ ಹೋಗ್ತಾನೆ ಅನ್ನುವಂಥದ್ದು. ಇನ್ನೊಂದು ಕಥಾನಕ ಅಂದರೆ ನನಗೆ ವೆನಿಸ್ ನಗರದ ವರ್ತಕ ಅಂತ ಮರ್ಚೆಂಟ್ ಆಫ್ ವೆನಿಸ್ ಇದೆಯಲ್ಲ, ಇದರೊಳಗಡೆ ಇರುವಂಥ ಇಬ್ಬರು ಗೆಳೆಯರ ನಡುವೆ ಇರುವಂತಹ ಬಾಂಧವ್ಯ, ಒಂದು ನಿಸ್ವಾರ್ಥತೆ. ಆದರೆ ಇಲ್ಲಿ ಹೆಣ್ಣು ಬಹಳ ಬಲಿಷ್ಠವಾದಂಥ ರೀತಿಯಲ್ಲಿ ಬರ್ತದೆ. ಬಹಳ ಕಡೆ ಹೆಣ್ಣು ದುರ್ಬಲ ಪಾತ್ರಗಳಾಗಿ ಕಾಣಿಸ್ತಾ ಹೋಗ್ತವೆ ಶೇಕ್ಸ್ಪಿಯರ್ ನಾಟಕದಲ್ಲಿ. ಆದರೆ ವೆನಿಸ್ ಆಫ್ ಮರ್ಚೆಂಟ್ ಇದೆ, ಮರ್ಚೆಂಟ್ ಆಫ್ ವೆನಿಸ್ ಒಳಗಡೆ ಆಕೆ ಎಷ್ಟು ಸ್ಟ್ರಾಂಗ್ ಆಗಿ ಇರ್ತಾಳೆ ಅಂತಂದ್ರೆ ಗೆಳೆಯನ ಹೆಂಡತಿ ಅಷ್ಟು ಸ್ಟ್ರಾಂಗ್ ಆಗಿ ಅವನನ್ನ ಡಿಫೈನ್ ಮಾಡ್ಕೊಳ್ಳುವಂತ ಒಂದು ಕಥನವನ್ನ ಇಲ್ಲಿ ನಮಗೆ ಕೊಡೋದಕ್ಕೆ ಸಾಧ್ಯ. ಆಂಟೋನಿಯ ಇವನ ಗೆಳೆಯ ಬಂದು ಬಸಾನಿಯ ಬಹಳ ಒಂದು ಕಾಲಕ್ಕೆ ಶ್ರೀಮಂತ, ಆದರೆ ಈಗ ಅವನಿಗೆ ಬಡತನ ಬಂದಿದೆ. ಆದರೆ ಅವನಿಗೆ ಈಗೇನಾಗಿದೆ, ಒಬ್ಬ ಶ್ರೀಮಂತ ಹೆಣ್ಣವನ್ನ ಹುಡುಗಿಯ ಪರಿಚಯ ಆಗಿದೆ, ಬಹಳ ದೊಡ್ಡ ಆಸ್ತಿ ಇದೆ. ಆಕೆಯನ್ನು ಮದುವೆ ಆಗ್ಬೇಕಂತಂದ್ರೆ ಮದುವೆಗಾಗಿ ಒಂದಿಷ್ಟು ಡೆಪಾಸಿಟ್ ಅಮೌಂಟ್ ಬೇಕಾಗಿದೆ. ಈ ಬಸಾನಿಯ ಒಂದು ಆಂಟೋನಿಯ ಹತ್ರ ಬಂದು ಕೇಳ್ತಾನೆ, ಇಲ್ಲ ನನಗೆ ಹೇಗಾದ್ರೂ ಮಾಡಿ ಹಣವನ್ನ ಹೊಂದಿಸ್ಕೊಡು ನೀನು ಅಂತೇಳಿ ಕೇಳಿದಾಗ ಅವನು ಹತ್ರ ಅದೇ ಕ್ಷಣಕ್ಕೆ ಹಣ ಇರಲ್ಲ. ಯಾಕಂದ್ರೆ ವ್ಯಾಪಾರಕ್ಕಾಗಿ ಹಡಗುಗಳು ದೂರದ ದೇಶಕ್ಕೆ ಹೋಗ್ಬಿಟ್ಟಿರ್ತಾರೆ, ಅದು ಬರೋದು ಇನ್ನೂ ತಡವಾಗ್ತಿರ್ತದೆ. ಆದ್ರೂ ಕೂಡ ಅವನು ಏನ್ ಮಾಡ್ತಾನೆ ಅಂತಂದ್ರೆ ಶೆಲಾಕ್ ಅನ್ನುವಂತ ಒಬ್ಬ ಯಹೂದಿ, ಅಲ್ಲಿ ಕೂಡ ಯಾಕೆ ಅವ್ರು ಹೇಳಿದ್ರು ಅರೇಬಿಕ್ ಲಿಬಿಯಾದ ಡಿಕ್ಟೇಟರ್ನ ಮಾತಾಡ್ತಾರೆ, ಗಡಾಫಿ ಹೇಳಿದ್ರಲ್ಲ ಅವರು. ಯಾಕೆ ಅಂತಂದ್ರೆ ಇಲ್ಲಿ ಬರುವಂತ ಯಹೂದಿಗಳು ಅರೇಬಿಕ್ ಅಕ್ಕಪಕ್ಕದ್ದು ಬಹುಶಃ ಇವರೆಲ್ಲ ವ್ಯಾಪಾರದ ದೃಷ್ಟಿಯಿಂದ ಅಲ್ಲಿಗೆ ಹೋಗಿರುವಂತ ಸಾಧ್ಯತೆಗಳು ತುಂಬಾ ಇದ್ದಾವೆ. ಅಲ್ಲಿ ಪದಗಳು ಕೂಡ ಇರೋದ್ರಿಂದ ನಾವು ಕ್ಲೇಮ್ ಮಾಡಿರ್ಬೋದು ಗಡಾಫಿ ಅದನ್ನ. ಇಲ್ಲಿ ಬರ್ತಾರೆ ಶೆಲಾಕ್ ಬಂದು ಯಹೂದಿ, ಇವನು 10 ರೂಪಾಯಿ 20 ರೂಪಾಯಿ ಬಡ್ಡಿಗೆ ಕೊಡ್ತಿರ್ತಾನೆ. ಆದ್ರೆ ಕ್ರಿಸ್ತ ಧರ್ಮದ ಪ್ರಕಾರ ಬಡ್ಡಿಗೆ ಕೊಡಬಾರದು, ಇಸ್ಲಾಮಿನ ಪ್ರಕಾರನೂ ಬಡ್ಡಿಗೆ ಕೊಡಬಾರದು, ಹಿಂದೂ ಧರ್ಮದ ಪ್ರಕಾರನೂ ಬಡ್ಡಿಗೆ ಕೊಡಬಾರದು ಅಂತೇಳಿ ಇದೆ. ಆದ್ರೆ ಪಾಲಿಸೋದು ಯಾರು? ಪಾಲಿಸ್ಬೇಕಲ್ವಾ? ಇವನು ಏನ್ ಮಾಡ್ತಾನೆ, ಅಲ್ಲಿವರೆಗೂ ಟೀಕೆ ಮಾಡಿರ್ತಾನೆ. ಯಾರು ಆಂಟೋನಿಯ ಟೀಕೆ ಮಾಡಿರ್ತಾನೆ ಒಂದು ಶೆಲಾಕ್, ನೀನು ಬಹಳ ದ್ರೋಹಿ, ಧರ್ಮದ್ರೋಹಿ, ನೀನು ಇದು ಮಾಡ್ತಿರೋ ತಪ್ಪು, ಇಷ್ಟು ಬಡ್ಡಿ ವ್ಯವಹಾರ ಮಾಡಬಾರದು ನೀನು ಅಂತಂದಾಗಲೂ ಕೂಡ ಎಷ್ಟೆಲ್ಲ ನಿಂದನೆ ಮಾಡಿರ್ತಾನೆ. ಆದ್ರೆ ಕೊನೆಗೆ ಹಣಕ್ಕಾಗಿ ಯಾರ ಹತ್ರ ಹೋಗ್ಬೇಕಾಗ್ತದೆ, ಒಬ್ಬ ಗೆಳೆಯರ ಸಹಾಯಕ್ಕಾಗಿ ಅಂದ್ರೆ ಇವನು ಶೆಲಾಕನ ಹತ್ರನೇ ಹೋಗ್ಬೇಕಾಗ್ತದೆ. ಹೋಗಿ ಅವನ ಹತ್ರ ಡಿಮ್ಯಾಂಡ್ ಮಾಡ್ತಾನೆ, 3 ತಿಂಗಳೊಳಗಡೆ ನಾನು ಅಮೌಂಟ್ ಅನ್ನ ರಿಟರ್ನ್ ಮಾಡ್ತೀನಿ, ನನಗೆ ಇಷ್ಟು ಹಣ ಬೇಕು, ಒಳ್ಳೆ ಕೆಲಸಕ್ಕೆ ಬಂದಿದೆಯಾ, ಒಳ್ಳೆ ಸಮಯಕ್ಕೆ ಬಂದಿದೆಯಾ ಅಂತ ಹೇಳ್ತಾರೆ ಅವನು. ಇದಕ್ಕೆ ಬಡ್ಡಿ ಇಲ್ಲ ಏನಿಲ್ಲ, ಆದ್ರೆ ಒಂದು ಷರತ್ತು ಅಂತ ಹೇಳ್ತಾರೆ. ಏನು ಒಂದು ಷರತ್ತು ಅಂದ್ರೆ 3 ತಿಂಗಳೊಳಗಡೆ ಏನಾದರೂ ನೀನು ಹಣವನ್ನು ಹಿಂದಿರುಗಿಸಲಿಲ್ಲ ಅಂತಂದ್ರೆ ನಿನ್ನ ದೇಹದ ಯಾವುದೇ ಒಂದು ಭಾಗದಿಂದಾದರೂ 1 ಪೌಂಡನಷ್ಟು ಮಾಂಸವನ್ನು ತೆಗೆದುಕೊಳ್ಳುವಂತ ಅಧಿಕಾರ ನನಗೆ ಬೇಕು ಅಂತ. 1 ಪೌಂಡನಷ್ಟು ಮಾಂಸ ಬೇಕು, ಯಾವ್ದು ದೇಹದ ಯಾವ ಭಾಗದಿಂದ ಅದನ್ನು ನಾನು ತೆಗೆದುಕೊಳ್ತೀನಿ, ಇದಕ್ಕೆ ಈ ಷರತ್ತಿಗೆ ಒಳಪಟ್ಟರೆ ನಾನು ನಿಮಗೆ ಹಣವನ್ನು ಕೊಡ್ತೀನಿ, ಯಾವುದೇ ಬಡ್ಡಿ ಇಲ್ಲ ಅದಕ್ಕೆ. ಇವ್ರಿಗೆ ಬಹಳ ಹೋಪ್ಸ್ ಇರ್ತದೆ, ಇಲ್ಲ ಆಯ್ತು ಇನ್ನೇನು ಹಡಗುಗಳು ಬಂದ್ಬಿಡ್ತವೆ, ಹಣ ಬರ್ತದೆ, ನಾನು ಕೊಡಬಹುದು ಅನ್ನುವಂಥ ಯೋಚನೆಯಲ್ಲಿ ಇವ್ರು ಒಪ್ಕೊಂಡ್ಬಿಡ್ತಾನೆ, ಅದಕ್ಕೆ ಸಹಿನೂ ಕೂಡ ಮಾಡ್ತಾನೆ. ಆದ್ರೆ 3 ತಿಂಗಳ ಒಳಗಡೆ ಆ ಹಡಗುಗಳು ಬರಲ್ಲ, ಆ ದಿನ ಬರುತ್ತೆ. ಆವಾಗ ಶೆಲಾಕ್ ಹೇಳ್ತಾನೆ, ನಿನ್ನ ಕರಾರಿಗೆ ಬದ್ಧನಾಗಿರ್ಬೇಕು. ಅಲ್ಲಿರುವಂತ ಎಲ್ಲ ಕ್ರಿಶ್ಚಿಯಾನಿಟಿ ಅವರೆಲ್ಲ ಸೇರ್ತಾರೆ, ಅವರೆಲ್ಲ ಹೇಳ್ತಾರೆ, ಇಲ್ಲ ಅದಕ್ಕೆ 3 ಪಟ್ಟ ಹಣವನ್ನು ಕೊಡ್ತೀವಿ, 10 ಪಟ್ಟ ಹಣವನ್ನು ಕೊಡ್ತೀವಿ, ಇದರಿಂದ ಅವನನ್ನು ಮುಕ್ತ ಮಾಡು ಅಂತ ಹೇಳ್ತಾರೆ. ಈಗ ಷರತ್ತೆ. ಕೊನೆಗೆ ಇವನು ಆಂಟೋನಿಯಾಗೆ ಒಂದು ನೆನಪಾಗೋದಕ್ಕೆ ಆಯ್ತು, ನಾನು ಇನ್ನೂ ಮರಣದಂಡನೆಗೆ ಒಳಗಾಗ್ತಾ ಇದ್ದೀನಿ, ಈ ಶಿಕ್ಷೆಗೆ ಒಳಗಾಗಲೇಬೇಕು. ಕೊನೆಗೆ ಆ ಸ್ನೇಹಿತನನ್ನು ಒಂದು ಸರ್ತಿ ಮಾತಾಡಿಸ್ಬಿಡೋಣ ಅಂತ ಹೇಳಿ ಅನಿಸ್ತದೆ. ಬಸಾನಿಯಂಗೆ ಯಾರಿಂದಲೂ ಹೇಳಿ ಕಳಿಸ್ತಾನೆ, ಇಲ್ಲ ಈ ರೀತಿಯಾಗಿ ಆಗಿದೆ, ನಾನು ಸಾಯದೊಳಗಡೆ ಅವನು ಬಂದು ನನ್ನ ಭೇಟಿಯಾಗಿದ್ರೆ ಅಷ್ಟೇ ಸಾಕು ಅಂತೇಳಿ ಹೇಳ್ತಾ ಹೋಗ್ತಾನೆ. ಆದರೆ ಅಷ್ಟರೊಳಗಡೆ ಇವನು ಮದುವೆ ಆಗಿರ್ತದೆ, ಆರಾಮಾಗಿ ಇವನು ಸುಖವಾದಂಥ ರೀತಿಯಲ್ಲಿ ಇರ್ತಾರೆ. ಪೋರ್ಷಿಯ ಅನ್ನುವಂಥ ಹುಡುಗಿಯ ಜೊತೆ ಇವನು ಮದುವೆಯಾಗಿ ಅಗರ್ಭ ಶ್ರೀಮಂತನಾಗಿರ್ತಾನೆ. ಅವಾಗ ಬಹಳ ದುಃಖವಾಗ್ತದೆ. ಯಾಕಂದ್ರೆ ಈ ಷರತ್ತನ್ನು ಒಪ್ಕೊಳ್ಳೋ ಕಾಲಕ್ಕೂ ಕೂಡ ಅವನು ವಿರೋಧಿಸಿರ್ತಾನೆ, ಬೇಡ ನನಗೆ ಮದುವೆ ಆಗಿಲ್ಲ ಅಂದ್ರೆ ಚಿಂತೆ ಇಲ್ಲ, ನೀನು ಮಾತ್ರ ಈ ಷರತ್ತಿಗೆ ಕರಾರಿಗೆ ಒಪ್ಕೊಳ್ಬೇಡ ಅಂತ ಹೇಳಿ ಹೇಳಿದಾಗಿಯೂ ಕೂಡ ಗೆಳೆಯನಿಗೆ ಸಹಾಯ ಮಾಡ್ಬೇಕನ್ನೋ ಕಾರಣಕ್ಕಾಗಿ ಅವನನ್ನು ಒಪ್ಕೊಂಡ್ಬಿಟ್ಟಿರ್ತಾನೆ. ಆನಂತರ ಅದೇನಾಗ್ತದೆ, ನ್ಯಾಯ ಕಟ್ಟಳೆಗೆ ಬರ್ತದೆ. ಅಲ್ಲಿ ಬಂದಾಗ ಆ ಗೆಳೆಯನ ಹೆಂಡತಿ ನ್ಯಾಯವಾದಿಯಾಗಿ ಬರ್ತಾರೆ ಕೋರ್ಟಿಗೆ ಬಂದಾಗ ಎಷ್ಟು ಪವರ್ಫುಲ್ ಲೇಡಿ ಅನ್ನಿಸ್ತಾರೆ ಅಂತಂದ್ರೆ ಬಹಳ ಬಲಿಷ್ಠ ಪಾತ್ರವಾಗಿ ನಮ್ಗೆ ಕಾಣಿಸ್ತಾ ಇರ್ತದೆ. ದುರ್ಬಲದ ಜೊತೆಗೆ ಇಂಥವ್ರ ಜೊತೆಗೆ ಆ ಪಾತ್ರ ಬಹಳ ವಿಶಿಷ್ಟವಾದಂಥ ಪಾತ್ರವಾಗಿ, ಬಹಳ ಸಶಕ್ತ ಅಂತ ಹೇಳ್ತೀವಲ್ಲ ನಾವು, ತುಂಬಾನೇ ಸ್ಟ್ರೆಂಥನ್ ಆಗಿರುವಂಥ ಒಂದು ಪಾತ್ರವಾಗಿ ಬರುತ್ತೆ. ಆ ಕಾನೂನಲ್ಲಿ ಅದು ಎಲ್ಲ ಹೇಳ್ತಾರೆ, ಅವಾಗಲೂ ಅವ್ರಿಗೆ ಅವಕಾಶ ಕೊಡ್ತಾರೆ. ಯಾಕಂದ್ರೆ ನೀನು ಯಹೂದಿ, ನಿನ್ನ ಧರ್ಮವು ಕೂಡ ದಯೆಯನ್ನ ಹೇಳ್ತಾ ಇದೆ, ನೀನು ದಯೆಯನ್ನು ತೋರಿಸ್ಬೇಕು, ನೀನು ಇಷ್ಟು ಕಠಿಣವಾಗಿ ನೀನು ವರ್ತನೆ ಮಾಡ್ಕೋಬಾರ್ದು, 3 ಪಟ್ಟ ಹಣವನ್ನು ಕೊಡ್ತೀನಿ
ಹೋದ್ರೆ ನೀವು ಅದನ್ನು ತಗೊಂಡೋಗೋದಾದ್ರೂ ಕೂಡ ಇಲ್ಲ, ನನಗೆ ಬೇಕೇ ಬೇಕು ಅವ್ರ ದೇಹದ ಒಂದು ಪೌಂಡ್ ಮಾಂಸ ಅಂತೇಳಿ. ಆದರೆ ಅವಾಗ ಈಗಿ ನ್ಯಾಯವಾದಿಯಾಗಿ ಹೇಳ್ತಾರೆ, ಜಡ್ಜು ಹೇಳ್ತಾರೆ, ಆಯಿತು ಇದಕ್ಕೆ ನನ್ನ ಒಪ್ಪಿಗೆಯನ್ನು ಕೂಡ ಇದೆ, ಆದರೆ 1 ಪೌಂಡ್ಗಿಂತ 1 ಗ್ರಾಮ್ ಜಾಸ್ತಿ ಮಾಂಸವನ್ನು ತಗೊಂಡ್ರೆ ನಿನಗೆ ಮರಣದಂಡನೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, 1 ಹನಿ ರಕ್ತ ಕೂಡ ಕೆಳಗೆ ಬಿಡಬಾರದು, ಆ ರೀತಿಯಾಗಿ 1 ಪೌಂಡ್ ಮಾಂಸವನ್ನು ತೆಗೆದುಕೋಬಹುದು ನೀನು ಅಂತ ಹೇಳ್ತಾರೆ. ರಕ್ತ ಬಿಡಲಾರದನ್ನ ಹೇಗೆ ತೆಗೆದುಕೊಳ್ಳೋದು? ಹೇಗೆ ಸಾಧ್ಯವಾಗ್ತದೆ? ಸಾಧ್ಯವಾಗಲ್ಲ. ಅವಾಗ ಅವ್ರಿಗೆ ಅನಿಸ್ತದೆ, ಇಲ್ಲ ಇಲ್ಲ ನನಗೆ ಆ 3 ಪಟ್ಟು ಹಣವನ್ನು ಏನು ಕೊಡ್ತೀನಿ ಅಂತ ಹೇಳ್ತಿದ್ರು, ಅದನ್ನು ಕೊಟ್ಬಿಟ್ರೆ ಸಾಕು, ನನ್ನ ಪಾಡಿಗೆ ನಾನು ಹೋಗ್ತೀನಿ ಅಂತ ಆದರೂ ಕೂಡ ಈಕೆ ವಾದ ಮಾಡೋದಂದ್ರೂ ನೀನೊಬ್ಬ ಸತ್ಪ್ರಜೆಗೆ, ಅಥೆನ್ಸಿನ ಸತ್ಪ್ರಜೆಯನ್ನು ನೀನು ಹಿಂಸಿಸಿದೀಯಾ, ಆ ಕಾರಣಕ್ಕಾಗಿ ನಿನ್ನ ಒಟ್ಟು ಆಸ್ತಿಯನ್ನ ಅರ್ಧ ಆಂಟೋನಿಯಾಗೆ ಕೊಡಬೇಕು, ಇನ್ನು ಅರ್ಧ ರಾಷ್ಟ್ರ ಕೊಡ್ಬೇಕಂತ ಜಡ್ಜ್ಮೆಂಟ್ ಕೊಡ್ತಾರೆ. ನ್ಯಾಯಾಧೀಶರ ಮುಂದೆ ಮಂಡನೆ ಮಾಡ್ತಾರೆ, ಇಲ್ಲ ಇವ್ರಿಗೆ ಆ ರೀತಿಯಾಗಿ ಮತ್ತು ಮರಣದಂಡನೆಯನ್ನು ಕೊಡ್ಬೇಕು. ಅತ್ಯಂತ ಸಭ್ಯರಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಈ ರೀತಿಯಾದಂಥದ್ದು. ಆ ಕಾರಣದಿಂದ ಈ ಶಿಕ್ಷೆ ವಿಧಿಸಬೇಕಂತ ಹೇಳಿದಾಗೂ ಕೂಡ ಅವಾಗ ನ್ಯಾಯಾಧೀಶರು ಅವನಿಗೆ ಮರಣದಂಡನೆಗೆ ಒಪ್ಕೊಳ್ಳಲ್ಲ, ಆದರೆ ಆಂಟೋನಿಗೆ ಅರ್ಧ ಕೊಡಬೇಕು ಅನ್ನೋದು, ಇನ್ನೂ ಅರ್ಧ ರಾಷ್ಟ್ರಕ್ಕೆ ಅವನ ಆಸ್ತಿಯನ್ನು ತೆಗೆದುಕೊಳ್ಬೇಕು ಅನ್ನೋದು. ಆದರೆ ಆಂಟೋನಿ ಏನ್ ಮಾಡ್ತಾನೆ ಇಲ್ಲ ಅಂತಂದ್ರೆ, ಅವನ ಮಗಳ ಗಂಡನಿಗೆ ಅದನ್ನು ದಾನ ಮಾಡ್ತಾನೆ, ತನ್ನ ಪಾಲಿಗೆ ಏನು ಬಂದಿದೆಯಲ್ಲ ಅದನ್ನು ಕೊಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಒಂದು ನ್ಯಾಯ ನಿರ್ಣಯ ಸಂದರ್ಭದಲ್ಲಿ ಧರ್ಮವನ್ನು ಮುಖ್ಯವನ್ನಾಗಿಟ್ಕೊಂಡು ಶೇಕ್ಸ್ಪಿಯರ್ ಕೊಡ್ತಾ ಇರುವಂತ ಈ ತೀರ್ಮಾನಗಳೇನಿದಾವಲ್ಲ, ಈ ದುರ್ಬಲ ಪಾತ್ರಗಳಲ್ಲಿಯೂ ಕೂಡ ಒಂದು ರೀತಿಯ ನೈತಿಕತೆಯನ್ನು ಹುಟ್ಟಿಸುವಂತ ಬಹಳ ದೊಡ್ಡ ಪ್ರಯತ್ನವನ್ನ ಶೇಕ್ಸ್ಪಿಯರ್ ಮಾಡ್ತಾ ಹೋಗ್ತಾ ಇರುವಂಥದ್ದು. ಕಿಂಗ್ ಲಿಯರ್ ಅಂತ ನಮ್ಗೆ ಗೊತ್ತೇ ಇದೆ. ಆ 3 ಇದಾರಲ್ಲ, ಆ ಕಿಂಗ್ ಲಿಯರ್ ಯಾವಾಗ 80 ವರ್ಷ, 80 ವರ್ಷದ ಸಂದರ್ಭದಲ್ಲಿ ಅವನಿಗೆ ಅನಿಸಿರೋದೇನು, ಎಂತ ತೆವಲಿದೆ ಅವನಿಗೆ ಅಂತಂದ್ರೆ, ನಾನು ಎಷ್ಟು ಒಳ್ಳೆಯವನಂತ ಕೇಳಿಸ್ಕೊಳ್ತಾ ಇದ್ದೇನೆ. ಮತ್ತೆ ಅದು ಯಾರಿಂದ ಕೇಳಿಸ್ಕೊಳ್ತಾ ಇದ್ದಾರೆ ಅಂದ್ರೆ, ತನ್ನ ಮಕ್ಕಳಿಂದನೇ ನಾನು ಅಂದ್ರೆ ನಿಮ್ಗೆ ಎಷ್ಟು ಇಷ್ಟ ಅನ್ನೋದನ್ನ ಹೇಳ್ರಿ ಅಂತ 3 ಹೆಣ್ಮಕ್ಳನ್ನ ಕರೆದಿತ್ತು. ಆದ್ರೆ 2 ಮೊದಲಿನ ಮಕ್ಕಳೆಲ್ಲ ಸುಳ್ಳು ಹೇಳ್ತಾರೆ, ಅಪ್ಪ ನೀನಂದ್ರೆ ನನ್ನ ಜಗತ್ತು, ನೀನು ಬಿಟ್ಟು ಬೇರೆ ಜಗತ್ತೇ ಇಲ್ಲ, ಯಾರು ನಿಮ್ಮ ಮುಂದೆ ದೊಡ್ಡವರಲ್ಲ ನಮಗೆ ಅಂತೇಳಿ ಸುಳ್ಳುಗಳನ್ನ ಹೇಳ್ತಾರೆ. ಆದ್ರೆ ಕೊನೆಯ ಮಗಳು ಮಾತ್ರ ಅದಕ್ಕೆ ಬಹಳ ಸತ್ಯವನ್ನ ಹೇಳುವಂಥದ್ದು ಏನಂದ್ರೆ, ಒಬ್ಬ ಅಪ್ಪನಿಗೆ ಮಗಳು ಎಷ್ಟು ಪ್ರೀತಿಸ್ಕೊಂಡು ಅಷ್ಟು ಪ್ರೀತಿಯನ್ನು ನಾನು ಇಟ್ಕೊಂಡಿದ್ದೀನಿ ಅಂತ ಅಷ್ಟೇ ಹೇಳ್ತಾರೆ. ಆದ್ರೆ ಇವನು ಆತ್ಮಹತ್ಯೆ ಇದೆಯಲ್ಲ, ಇವನು ಪಾಡಿಗೆ ಏನನ್ನೋ ಯೋಚನೆ ಮಾಡೋದಿದೆಯಲ್ಲ, ನಾನು ಅಂಥ ಗ್ರೇಟ್ ಇಂಥ ಗ್ರೇಟ್, ಯಾವ ವಯಸ್ಸು ಹೋಗೋದು? ಆ ಎಂಬತ್ತು ಇಳಿ ವಯಸ್ಸಿನಲ್ಲಿ ಕೂಡ ಅವನಿಗೆ ಆ ರೀತಿ ಆತ್ಮಹತ್ಯೆ ಅನ್ನುವಂಥದ್ದು ಇದೆಯಲ್ಲ, ಇದನ್ನ ಹೇಗೆ ಆ ಕಿಂಗ್ ಲಿಯರ್ ನಾಟಕ ನಮ್ಮ ಮುಂದೆ ಅನಾವರಣ ಮಾಡ್ತಾ ಹೋಗ್ತದೆ ಅನ್ನುವಂಥದ್ದು. ಕೊನೆಗೆ ಅವನಿಗೆ ಪಶ್ಚಾತ್ತಾಪ ಆಗ್ತದೆ. 2 ಮಕ್ಕಳು ಕೂಡ ಅವನನ್ನ ನೋಡ್ಕೊಳ್ಳಲ್ಲ, ಆಸ್ತಿಯನ್ನೆಲ್ಲ 3 ಭಾಗ ಮಾಡಿರ್ತಾನೆ, ಆದ್ರೆ 2 ಮಕ್ಕಳಿಗೆ ಮಾತ್ರ ಅವನ ಆಸ್ತಿಯನ್ನು ಕೊಡ್ತಾನೆ. ಕೊನೆಗೆ ಈ ಮಗಳು ಈ ರೀತಿಯಾಗಿ ಹೇಳಿದ್ದಕ್ಕೆ ಅವನಿಗೆ ಬಹಳ ಬೇಜಾರಾಗ್ತದೆ. ಯಾಕಂದ್ರೆ ಅತ್ಯಂತ ಪ್ರೀತಿಯ ಮಗಳು, ಈಕೆಯನ್ನ ಪ್ರೀತಿಯ ಪುತ್ಥಳಿ ಅಂತಾನೆ ಕರೀತಾ ಇರ್ತಾನೆ. ಆದ್ರೆ ಈ ಮಗಳು ಹೇಳುವಂತ ವಾಸ್ತವ ಸತ್ಯ ಏನಿದೆಯಲ್ಲ, ಎಷ್ಟು ಪ್ರೀತಿ ಮಾಡಬೇಕು ಅಷ್ಟನ್ನು ನಾನು ಪ್ರೀತಿ ಮಾಡ್ತೀನಿ ಅನ್ನುವಂಥದ್ದನ್ನ ಅವನು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗಲ್ಲ, ಜೀರ್ಣನೇ ಆಗಲ್ಲ. ಅದಕ್ಕಾಗಿ ಏನ್ ಮಾಡ್ತಾನೆ ಅಂದ್ರೆ, ಆ ಮಗಳನ್ನ ಅವನು ಕೈ ಬಿಟ್ಬಿಡ್ತಾನೆ, ಆಸ್ತಿಯನ್ನು ಕೊಡಲ್ಲ, ರಾಜ್ಯವನ್ನು ಕೊಡಲ್ಲ, 2 ಮಕ್ಕಳಿಗೆ ಮಾತ್ರ ಹಾಕ್ತಾನೆ. ಆದ್ರೆ ಆ 2 ಮಕ್ಕಳು ಮಾಡುವಂತ ಮೋಸ ಇದೆಯಲ್ಲ, ಆ ಮೋಸವನ್ನ ತೀರ ಮನುಷ್ಯನನ್ನಾಗಿ ಮಾಡ್ತಾ ಹೋಗ್ಬೋದು. ಒಬ್ಬ ಲಿಯರ್ ಆಗಿ ಅವನು ಒಳ್ಳೆಯವನು, ಆದ್ರೆ ಕಿಂಗ್ ಲಿಯರ್ ಆಗಿ ಫೇಲಿಯರ್ ಆಗ್ತಾನೆ ಅಂತ ಶೇಕ್ಸ್ಪಿಯರ್ ಹೇಳೋದು. ತಂದೆ ಸರಿ, ಆದ್ರೆ ದೊರೆ ತಂದೆ ಇದ್ದಾರಲ್ಲ, ಕಿಂಗ್ ಲಿಯರ್ ಇದ್ದಾನಲ್ಲ, ಎಲ್ಲಿ ಹೇಳುತ್ತದೆ, ಯಾವ ಪಾತ್ರ ದುರ್ಬಲ ಆಗ್ತದೆ ನಮಗೆ ಅಂತಂದ್ರೆ, ಅವನು ಮೊದಲೇನಿದ್ದಲ್ಲ ಅಪ್ಪನಾಗಿದ್ದಾಗ ಅದನ್ನು ಪುತ್ಥಳಿ ಅಂತ ಪ್ರೀತಿ ಮಾಡೋದು, ಮಕ್ಕಳೆಲ್ಲ ಸಮಾನ ಅನ್ನುವಂಥದ್ದು ಏನಿದೆಯಲ್ಲ ಅದು ತಂದೆಯಾಗಿ ಹೋಗಿ, ಆದ್ರೆ ದೊರೆಯಾಗಿ ಅವನು ನಿರ್ಧಾರ ತೆಗೆದುಕೊಳ್ಳೋದಿದೆಯಲ್ಲ, ರಾಜ್ಯಗಳನ್ನ ಹಂಚ್ತಾ ಹೋಗೋದಿದೆಯಲ್ಲ, ಆನಂತರ ಅವನು ಸಫರ್ ಆಗುವಂಥದ್ದು ಏನಿದೆಯಲ್ಲ, ಕೊನೆಗೆ ಹೇಗಂತಂದ್ರೆ ಅವನು ಮುಳ್ಳಿನ ಕಿರೀಟವನ್ನು ಧರಿಸಿರ್ತಾನೆ. ಕೊನೆಗೆ ಬರುವಂಥದ್ದು ಕೊನೆಯ ಮಗಳೇ, ಮತ್ತೆ ಆಕೆಯೇ ಬಂದು ಈ ತಂದೆಯನ್ನು ನೋಡಿಕೊಳ್ಳುವಂಥದ್ದು, ಆ ಕರುಣೆಯಿಂದ ಅದನ್ನು ನೋಡುವಂಥದ್ದು. ಆದ್ರೆ ಕೊನೆಗೆ ದುರಂತಗಳು ಬರ್ತಾರೆ, ಬಹಳ ದುರಂತ ಪಾತ್ರಗಳಿದ್ದಾವೆ ಇದರೊಳಗಡೆ. ಆ ಮಗಳಿಗೂ ಕೂಡ ಏನಾಗ್ತದೆ, 2 ಮಕ್ಕಳು ಕೂಡ ಸಾಯ್ತಾರೆ, ಗಂಡಂದಿಗೆ ಸಾಯಿಸ್ತಾರೆ ಅವರನ್ನ. ಆನಂತರ ಕೊನೆಯ ಮಗಳು ಕೂಡ ಕಣ್ಣುಗಳು ಹೀಗೆ ಹೋಗ್ಬಿಡ್ತಾರೆ ಆ ನಾಟಕದಲ್ಲಿ. ಅಂದ್ರೆ ಒಳ್ಳೆಯವರಿಗೂ ಕೂಡ ಶಿಕ್ಷೆ ಇದೆ, ಕೆಟ್ಟವರಿಗೂ ಕೂಡ ಶಿಕ್ಷೆ ಇದೆ ಅನ್ನೋ 2 ರೀತಿಯಾದಂತಹ ಮೆಸೇಜ್ಗಳನ್ನು ಶೇಕ್ಸ್ಪಿಯರ್ ನಮಗೆ ಈ ನಾಟಕಗಳಲ್ಲಿ ಕೊಡ್ತಾರೆ. ನಾವು ಒಳ್ಳೆಯವ್ರಿಗೆ ಒಳ್ಳೇದೇ ಆಗ್ತದೆ ಅನ್ನುವಂಥದ್ದು ಆ ಬಿಲೀವ್ನೆಸ್ ಒಳಗಡೆ ಶೇಕ್ಸ್ಪಿಯರ್ ಇಲ್ಲ, ಹಾಗಿಲ್ಲ ಅಂತ ಹೇಳ್ತದೆ. ನಿಸರ್ಗ ಅನ್ನುವಂಥದ್ದು ಬಹಳ ದೊಡ್ಡದು. ಆದರೆ ಎಲ್ಲಿ ಆ ಮಗಳು ಉಳ್ಕೊಳ್ತಾಳೆ ಅಂತಂದ್ರೆ, ಒಬ್ಬ ತಂದೆಗೆ ಮಗಳು ಏನು ಕೊಡಬಹುದು ಅನ್ನೋದ್ರೊಳಗಡೆ ಕೊನೆಯವರೆಗೂ ಉಳ್ಕೊಳ್ಳೋದೇನಂದ್ರೆ ಕೊನೆಯ ಮಗಳೇ ಅಂತ. ಅದೊಂದು ಮಾಡೆಲ್ ಆಗಿ ಇರ್ತದೆ. ಆ ಮಾದರಿಯಾದಂತಹ ಒಂದು ಸಂಬಂಧಗಳನ್ನ, ತಂದೆ ಮಗಳ ಸಂಬಂಧವನ್ನು ನಾವು
ಹೋಗ್ತಾ ಇರ್ತಾನೆ. ಎಲ್ಲವೂ ಇಬ್ಬರು ಮಕ್ಕಳನ್ನು ಬಿಟ್ಟು ಹೋಗೋ ಕಾಲಕ್ಕೆ ದೊಡ್ಡದಾದಂತಹ ಗಾಳಿ ಬೀಸ್ತದೆ, ಪ್ರಕೃತಿ ಅವನಿಗೆ ಬಹಳ ಸಹಕಾರ ಕೊಡುತ್ತದೆ. ಅಂದಾಗಿನೂ ಕೂಡ ಹೇಳ್ತಾನೆ, ಎಂಥದ್ದು ಇದು ಸ್ಥಿತಿ ಅಂದಾಗ ಅವನು ಹೇಳ್ತಾನೆ, ನನಗೆ ಇದುವರೆಗೂ ಆಗಿರುವಂತಹ ನೋವು ಸಂಕಟಗಳೇನಿದಾವಲ್ಲ ಅದರ ಮುಂದೆ ಈ ಪ್ರಕೃತಿ ತೋರಿಸ್ತಿರುವಂಥದ್ದು ದಯನೆ ಅಂತ ಹೇಳ್ತಾನೆ ಅವನು. ಇಂಗ್ಲಿಯರ್ ಆಗುತ್ತೆ ರಿಯಲೈಸೇಷನ್, ಓ ಇದನ್ನು ನಾನು ಈ ರೀತಿಯಾಗಿ ನೋಡಬೇಕಾಗ್ತದೆ ಅನ್ನೋದು. ಅಂದರೆ ಒಟ್ಟಾರೆಯಾಗಿ ನಮ್ಮ ಶೇಕ್ಸ್ಪಿಯರ್ನ ನಾಟಕಗಳಲ್ಲಿ ಬರುವಂತಹ ಈ ದುರಂತ ಪಾತ್ರಗಳ ದುರ್ಬಲತೆಗೆ ಕಾರಣಗಳೇನು? ಅಲ್ಲಿ ಬಹಳ ನಲಿವುಗಳಿಗಿಂತಲೂ ನೋವುಗಳೇ ಜಾಸ್ತಿ ಇರ್ತಾರೆ. ಯಾಕಂದ್ರೆ ಅಧಿಕಾರ ಅನ್ನುವಂಥದ್ದು ಹಾಗೆ, ಮ್ಯಾಕ್ಬೆತ್ ನಿದ್ದೆಗೆ ಬರಲ್ಲ. ಒಂದು ಕೊಲೆ ಮಾಡಿದ ತಕ್ಷಣ ಹೇಳ್ತಾರಲ್ಲ, ಆಯ್ತು ಇನ್ನು ಮುಂದೆ ನಿದ್ದೆ ಬರಲ್ಲ. ಬ್ರೂಟಸ್ ಏನಾಗ್ತಾನೆ ಇಲ್ಲಿ, ಜೂಲಿಯಸ್ ಸೀಸರ್ ಬ್ರೂಟಸ್ ಯಾವ ರೀತಿಯಾಗಿರ್ತಾನೆ, ಆದ್ರೆ ಆನಂತರ ಅವನು ಆಗುವಂಥ ಪರಿವರ್ತನೆ ಹೇಗಿರ್ತದೆ, ಕೊನೆಯವರೆಗೂ ಬ್ರೂಟಸ್ನ ಹಾದಿ ಹೇಗಿರ್ತದೆ, ಜನರನ್ನು ತಿಳ್ಕೊಳ್ಳೋದ್ರೊಳಗೆ ಅವ್ರು ಎಷ್ಟು ಸೋಲ್ತಾರೆ. ಅಂದ್ರೆ ಒಟ್ಟು ಮಧ್ಯಕಾಲೀನವಾದಂಥ ರಾಜಕಾರಣವನ್ನ, ಅವತ್ತಿನ ಧಾರ್ಮಿಕತೆಯನ್ನ, ಸಾಮಾಜಿಕತೆಯನ್ನ ಮನುಷ್ಯನ ವರ್ತನೆಗಳ ಮೂಲಕ ಅನಾವರಣ ಮಾಡಿದಂಥದ್ದು. ಎಷ್ಟೋ ವಿಮರ್ಶಕರು ಹೇಳುವಂಥದ್ದು ಏನಂದ್ರೆ, ರಾಜಶಾಹಿಯನ್ನ ಎಸ್ಟಾಬ್ಲಿಷ್ ಮಾಡಿದಂಥ ಶೇಕ್ಸ್ಪಿಯರ್ ಅಂತ ಹೇಳ್ತಾರೆ. ಪ್ರಭುತ್ವಗಳ ಒಳಗಡೆನೇ ಇದ್ದು ಅವರು ಮಾತಾಡಿದ್ರಿಂದ ಪ್ರಭುತ್ವದ ವಿರೋಧಿ ಅಲ್ಲ ಅಂತೇಳಿ ಅವ್ರ ಬಗ್ಗೆ ಒಂದು ಕಾಮೆಂಟ್ ಇದೆ. ಆದ್ರೆ ಈ ಪಾತ್ರಗಳನ್ನು ಬಹಳ ಸೂಕ್ಷ್ಮವಾಗಿ ನೋಡಿದಾಗ ಮನುಷ್ಯನೊಳಗಡೆ ಒಂದು ಅರಸುತನ ಇದೆ, ಗುಲಾಮಿತನ ಇದೆ ಅನ್ನುವಂಥದ್ದು. ಅವನೊಳಗಡೆ ಎರಡೂ ಇದೆ ಅಂತ. ಪ್ರೀತಿಸೋದು ಎಲ್ಲಿ ಮಾಡ್ತಾ ಇದ್ದಾನೋ ಅಲ್ಲಿ ಅವನು ಹಿಂಸೆಯನ್ನು ಕೂಡ ಮಾಡ್ತಾ ಇದ್ದಾನೆ ಅನ್ನುವಂಥ ಬಹಳ ದೊಡ್ಡ ಮೆಸೇಜ್ ಅನ್ನ ಈ ಪಾತ್ರಗಳ ಮೂಲಕ ಅವನು ಕೊಡೋದಕ್ಕೆ ಸಾಧ್ಯವಾಗಿದೆ ಅನ್ನುವಂಥದ್ದು. ಈ ಕಾರಣಕ್ಕಾಗಿ ಆ ಪಾತ್ರಗಳ ವಿಶೇಷತೆಗಳ ಜೊತೆಗೆ ಅದರ ದುರಂತತೆಯನ್ನ, ಅದರ ಅನನ್ಯತೆಯನ್ನ ಇಡೀ ನಾಟಕ ಲೋಕಕ್ಕೆ ಕೊಟ್ಟಂಥದ್ದು ಶೇಕ್ಸ್ಪಿಯರ್ಗೆ ಸಲ್ಲುತ್ತದೆ ಅನ್ನುವಂಥದ್ದು. ಆ ಸಲ್ಲುವಿಕೆಯಲ್ಲಿ ನಾವು ತೋರಿದಂಥ ಪ್ರೀತಿ ಏನಿದೆ, ನಾಟಕದ ಪ್ರೀತಿ ಏನಿದೆಯಲ್ಲ, ಅದು ಬಹಳ ಅದ್ಭುತವಾದಂಥದ್ದು. ಕನ್ನಡ ಜಗತ್ತಿನೊಳಗಡೆ ಅದನ್ನು ಮತ್ತೆ ಮತ್ತೆ ಪರಿಚಯಿಸಿಕೊಳ್ಳುವಂಥ, ಕಾಡುವಂತಹ ಒಂದು ವ್ಯಕ್ತಿತ್ವವಾಗಿ ನಾವು ಶೇಕ್ಸ್ಪಿಯರ್ನನ್ನು ರೂಪಿಸಬೇಕಾಗಿದೆ ಅಂತ ರೂಪಿಸುವಿಕೆಯಲ್ಲಿ ಈ ವೇದಿಕೆ, ಈ ಉಪನ್ಯಾಸ ಮಾಡಿ ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತದೆ ಅಂತ ಆಶಿಸ್ತಾ, ಇದನ್ನು ಅವಕಾಶ ಮಾಡಿಕೊಟ್ಟಂತ ಗೌರವದವರಿಗೆ ಮತ್ತು ಎಲ್ಲ ಸಂಘಟನೆಗಳಿಗೆ ನಾನು ಮಾತನಾಡ್ತೀನಿ.